ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡಬೇಕು. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾವ ಅಡುಗೆನ ಮಾಡ್ತಾ ಇದ್ದಾರೆ, ಯಾವ ಕೈ ರುಚಿನ ನಮಗೆ ತೋರಿಸ್ತಾ ಇದ್ದಾರೆ, ನಾವೆಲ್ಲ ಕಾಯ್ತಾ ಇದೀವಿ. ಬೇಗ ಕಾರ್ಯಕ್ರಮ ಶುರು ಮಾಡಿ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒನ್ಲಿ ಒನ್ ಸುಚಿತ್ರಾ ಅವರು ಬರ್ತಾ ಇದ್ದಾರೆ. ಸಖತ್ತಾಗಿರುವಂಥ ಅಡುಗೆಗಳನ್ನ ಮಾಡಿ ನಮಗೆ ತೋರಿಸ್ತಾ ಇದ್ದಾರೆ. ನೀವೆಲ್ಲ ಬರ್ಕೊಳ್ಳೋ ಕಡೆಯಾಗಿ ಸುಚಿತ್ರನ ಕರ್ಕೊಂಡ್ಬರಕ್ಕೆ ನಾನು ರೆಡಿ ಆಗ್ತೀನಿ. ಸುಚಿತ್ರಾ ಅವರೇ ನಮಸ್ಕಾರ. ನಮಸ್ಕಾರ. ಏನ್ರಿ ಸುಚಿತ್ರಾ, ಏನ್ರಿ ಸಮಾಚಾರ? ಫುಲ್ಲು ಲಕ ಅಂತ ನೀವೇ ಏನ್ ಮಾಡ್ತಾ ಇದ್ರಿ ಇವತ್ತು? ಇವತ್ತೊಂದು ಒಳ್ಳೆ ಸ್ಟಾರ್ಟರ್. ಏನ್ರಿ? ತಂದೂರಿ ಚಿಕನ್. ತಂದೂರಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲೆಗ್ ಪೀಸ್, ತುಪ್ಪ, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅಚ್ಚಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗಟ್ಟಿ ಮೊಸರು, ನಿಂಬೆ ರಸ, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಓಕೆ, ಹೇಳಿ. ಇವತ್ತು ಶುರು ಮಾಡಬೇಕು. ಏನ್ ಕೊಡ್ಲಿ? ಪ್ಯಾನ್ ಏನು? ಒಂದು ಸ್ಮಾಲ್ ಬೌಲ್ ಕೊಡಿ. ಇದ್ರಲ್ಲಿ 2 ಮ್ಯಾರಿನೇಷನ್. ಈಗ ಫಸ್ಟ್ ಮ್ಯಾರಿನೇಷನ್ಗೆ ನಿಂಬೆ ಹಣ್ಣು, ಓಕೆ, ಉಪ್ಪು. ಇದು ಒಂದು ನಿಂಬೆ ಹಣ್ಣಿನ ರಸ ತಗೊಂಡಿದ್ದೀನಿ ನಾನು. Okay. 2 ಲೆಗ್ ಪೀಸಸ್ಗೆ ಒಂದು ಪೂರ್ತಿಯಾದ ನಿಂಬೆಹಣ್ಣಿನ ರಸದ ಜೊತೆಗೆ ಅಚ್ಚ ಖಾರದ ಪುಡಿ, ಸ್ವಲ್ಪ ಸಾಲ್ಟ್. ಉಪ್ಪು. ಈಗ ಎಷ್ಟು ಬೇಕು ಸ್ವಲ್ಪ ಹಾಕೊಳ್ಳೋಣ, ಆಮೇಲೆ ಮತ್ತೆ ಹಾಕೋಬಹುದು. ಓಕೆ, ಪೀಸಸ್ ಮತ್ತೆ ಅಚ್ಚ ಖಾರದ ಪುಡಿ. ಓಕೆ ಓಕೆ. ನೀರ್ಲ ಏನು ಬೇಡವಾ? ಇಲ್ಲ, ನಿಂಬೆಹಣ್ಣು ರಸದಲ್ಲೇನೆ ಕಲಿಸ್ತೀನಿ ನಾನು. ಓಕೆ ಓಕೆ ಓಕೆ. ತಂದೂರ್ ತಾನೇ ಟೇಸ್ಟ್ ಇರ್ತಾ ಸುಚಿತ್ರಾ? ತಂದೂರ್ ತರನೇ ಅಂದ್ರೆ ಇರುತ್ತೆ, ಆ ತರನೇ ಟೇಸ್ಟ್. ಓಕೆ, ಬಟ್ ಅದು ತಂದೂರ್ ಫ್ಲೇವರ್ ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ. 2 ಇಜಿಲ್ ಇಟ್ಬಿಟ್ರೆ ಆಯ್ತು. ಆ ಕಡೆ ಹೌದು, ಇಟ್ರೆ ಅದೇ ಬರುತ್ತೆ. 2 ಸ್ಮೋಕಿ ಫ್ಲೇವರ್ ಬರುತ್ತೆ. ಎಸ್, ಅಷ್ಟೇ, ಬೇರೆ ಇನ್ನೇನಿಲ್ಲ. ಆಮೇಲೆ ಏನಂದ್ರೆ ತಂದೂರು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ತಂದೂರು ಅನ್ನೋದು ಒಂದು ಒಲೆ ಹೆಸರು ಅಷ್ಟೇನೆ. ಅದು ಆ ಜೊತೆಗೆ ಈ ತಂದೂರು ಮಾಡ್ಬೇಕಂದ್ರೆ ಎಣ್ಣೆನೇ ಉಪಯೋಗಿಸಲ್ಲ ಯೂಶಲಿ. ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಮೇಲ್ಗಡೆ ಕೋಟಿಂಗ್ ಕೊಟ್ಟು ಬೇಯಿಸಕ್ಕೆ ಶುರು ಮಾಡ್ತಾರೆ ಅಷ್ಟೇನೆ. ಎಣ್ಣೆ ಇಲ್ಲದೆ ಕಬಾಬ್ ಎಲ್ಲ ಏನು ಮಾಡ್ತೀವಿ ಅಂದರೆ ದೀಪಾಗಿ ಎಣ್ಣೆಲಿ ಕರಿತೀವಿ. ತಂದೂರಲ್ಲಿ ಎಣ್ಣೆ ಉಪಯೋಗ ತೀರಾನೇ ಕಡಿಮೆ ಇರುತ್ತೆ, ರುಚಿ ಜಾಸ್ತಿ ಇರುತ್ತೆ, ಅದ್ಭುತವಾಗಿರುತ್ತೆ. ಇದೆಲ್ಲ ಒಂದು ಪಾಶ್ಚಾತ್ಯ ದೇಶದ ಅಡುಗೆಗಳು ಇವೆಲ್ಲನೂ. ತಂದೂರಿಗೆ ಇವೆಲ್ಲ ಏನು ನಾವೇನು ಮಾಡ್ತಾ ಇದೀವಿ ಈಗ, ಇದೆಲ್ಲನೂ ನಮ್ಮಲ್ಲಿ ಉಟ್ಕೊಂಡಂಥ ಅಡುಗೆಗಳೇನಲ್ಲ. ಇದೆಲ್ಲನೂ ಪಾಶ್ಚಿಮಾತ್ಯದಿಂದ ಬಂದಂಥ ಅಡುಗೆಯ ವಿಧಾನಗಳು. ನೋಡೋಣ ಏನೇನು ಮಾಡ್ತಾರೆ ಸುಚಿತಾ ಅವರು. ಫಸ್ಟ್ ಇವಾಗ ನಾನು ಲೆಗ್ ಪೀಸಸ್ ನ ತೋರಿಸ್ತಾ ಇದೀನಿ ಇಲ್ಲಿ. ಹೇಳಿ. ಏನಂದ್ರೆ ಇದನ್ನ ಸ್ಲಿಟ್ಸ್ ಮಾಡ್ಕೋಬೇಕು, ಮಧ್ಯದಲ್ಲಿ ಕಟ್ ಮಾಡಬೇಕು. ಓಕೆ ಓಕೆ. ಕಟ್ ಮಾಡ್ತೀರಾ ಹಾಗೆ ಮಾಡಿದ್ರೆ ಅದು ಉಪ್ಪು ಖಾರ ಮಸಾಲೆ ಏನು ಹಿಡಿಯೋದಿಲ್ಲ. ಓಕೆ, ಅದರಿಂದ ಇಲ್ಲಿ ಸ್ಲಿಟ್ಸ್ ಮಾಡೋದನ್ನ ತೋರಿಸ್ತೀನಿ ನಾನು. ತೋರಿಸಿ. ಓ ಕರೆಕ್ಟ್. ಹಿಂಗೆಲ್ಲ ಮಾಡಿ ನೀವು ತುಂಬಿದಾಗ ಮಸಾಲ ಒಳಗಡೆ ಎಲ್ಲ ಸಖತ್ತಾಗಿ ಹಿಡಿಯುತ್ತೆ. ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಮಸಾಲೆ ಹಿಡಿಯೋದಿಲ್ಲ. ಒಳಗಡೆ ಎಲ್ಲ ಬೆಂದಿಲ್ಲ ಅಂತಾರಂಗಾಗುತ್ತಲ್ಲ. ಹೌದು, ವೆರಿ ಗುಡ್ ವೆರಿ ಗುಡ್. ಅದೇ ಫಸ್ಟು ಪ್ರಿಪೇರ್ ಮಾಡ್ಕೊಳ್ಳೋದು, ಅದು ವೆರಿ ಇಂಪಾರ್ಟೆಂಟು. ಅಂದರೆ ನಾವು ತಂದೂರು ಮಾಡ್ತಾ ಇದೀವಿ, ಇದು ಎಣ್ಣೆಲ್ಲ ಕರಿಯುವಂಥದ್ದಲ್ಲ. ಇದು ತುಂಬ ಸಖತ್ತಾಗಿರುತ್ತೆ, ಡ್ರೈ ಆಗಿರುತ್ತೆ, ಎಣ್ಣೆಲೆ ಕರೆದು ಆ ಥರ ಎಲ್ಲ ಇರೋದಿಲ್ಲ. ತಂದೂರಲ್ಲಿ ಯಾವ ರುಚಿ ಕೊಡುತ್ತೋ ತಂದೂರು ಒಲೆ ಮಾಡಿದಾಗ ಅದೇ ರುಚಿ ಒಂದು 90% ಬರುತ್ತೆ ನಿಮಗೆ. ಬಿಕಾಸ್ ತಂದೂರು ಒಲೆ ಎಲ್ಲರ ಮನೇಲೂ ಇರಲ್ಲ, ಸಾಮಾನ್ಯ ಜನರು ಕೂಡ ಮನೇಲಿ ಮಾಡ್ಕೊಂಡು ತಿನ್ಬೇಕು ಅನ್ನೋದೇ ನಮ್ಮ ಕಾರ್ಯಕ್ರಮದ ಉದ್ದೇಶ. ಆದ್ರಿಂದ ತಂದೂರಿ ಒಲೆ ಇಲ್ಲದೆ, ಅವನ್ ಇಲ್ಲದೆ ಯಾವ ಮಾಡ್ಬೋದು ಅಡುಗೆಗಳನ್ನ, ಅದನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ತೋರಿಸ್ತಾ ಇದೀವಿ. ಕೆಂಪು ಕಲರ್ ಬಂತು ಅಂದ್ರೆ ತಂದೂರು ಆಯ್ತು ಅಂತ ಒಂಥರ ನಮ್ಗೆ ಇಮ್ಯಾಜಿನೇಷನ್ ಬಂದ್ಬಿಟ್ಟಿದೆ. ಇಲ್ಲಿ ನಾವು ಕಲರ್ ಯೂಸ್ ಮಾಡ್ತಾ ಇಲ್ಲ. ಓಕೆ, ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ಅದ್ರದ್ದೇ ಕಲರ್. ಓಕೆ ಓಕೆ. ಈ ಕೆಂಪು ಕಲರ್ ನೋಡಿದ ತಕ್ಷಣ ನಮಗೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಜಾಸ್ತಿ. ಓ, ತಂದೂರು ರೆಡಿ ಆಗ್ತಾ ಇದೆ ಅಥವಾ ಕಬಾಬ್ ರೆಡಿ ಆಗ್ತಾ ಇದೆ ಅನ್ನೋದೊಂದು ಖುಷಿ. ಹಿಂಗೆ ಹಾಕ್ಬೇಕ್ರಿ, ಇಲ್ಲ ಅಂದ್ರೆ ತಿನ್ಬೇಕಂದ್ರೆ ತುಂಬಾ ಬೇಜಾರಾಗ್ಬಿಡುತ್ತೆ. ಏನ್ ಮಾಡ್ಬೇಕು ನೆಕ್ಸ್ಟ್? ಇದು ಸ್ವಲ್ಪ ತಿಳ್ಬೇಕಾ? 15 to 20 minutes ಹಾಗೆ ಇಡಬೇಕು, ಮ್ಯಾರಿನೇಟ್ ಆಗಬೇಕು. ಓಕೆ, ಹಾಗೆ ಇಡೋಣ. ಅದಕ್ಕೆ ನಾವೀಗ ಸಿನಿಮಾದಲ್ಲಿ ತೋರಿಸ್ತಾರ 20 ವರ್ಷಗಳ ನಂತರ ಅಂತ ತೋರಿಸ್ತಾರಲ್ಲ, ನಾವು 20 ನಿಮಿಷಗಳ ನಂತರ ಅಂತ ತೋರಿಸ್ತಾರೆ. ಇಲ್ಲ, ಇನ್ನೊಂದು ಮ್ಯಾರಿನೇಷನ್ ತೋರಿಸ್ತೀನಿ, ಅದು ಮಿಕ್ಸ್ ಮಾಡೋಷ್ಟೊತ್ತಿಗೆ ಇದಕ್ಕೆ 15 ನಿಮಿಷ ಆಗುತ್ತೆ. ಓಕೆ, ಏನಾಯ್ತು ಇವಾಗ? ಒಂದು ಮ್ಯಾರಿನೇಷನ್ ಆಗಿದೆ. ಇನ್ನೊಂದು ತೋರಿಸ್ತೀನಿ ಈಗ. ಏನದು ಅಷ್ಟು ಗಟ್ಟಿಗಿದೆ? ಮೊಸರ ಏನ್ರಿ ಅದು? ಮೊಸರು ಗಟ್ಟಿನೇ, ಹಂಗ್ ಕಡಿದು. ಓಕೆ, ನಾನು ನೀರಿನಂಶ ಹೋಗಿಸ್ಕೊಂಡಿದ್ದೀನಿ ಕಟ್ಟಿ. ಅಂದ್ರೆ ಮೊಸರಿನಲ್ಲಿ ನೀರಿನಂಶ ಎಲ್ಲ ಬಟ್ಟೆ ಹಾಕಿ ಅದನ್ನ ತೆಗೆದ್ಬಿಟ್ರೆ ಒಳಗಡೆ ಗಟ್ಟಿ ಉಳ್ಕೊಳುತ್ತೆ. ಓಕೆ, ಮೊಸರು ಹಾಕೋದ್ರಿಂದ ಚಿಕನ್ ಟೆಂಡರ್ ಆಗುತ್ತೆ ಮತ್ತೆ ಬೇಗ ಕುಕ್ ಆಗುತ್ತೆ. ಓಕೆ, ಆಹಾ, ಒಳ್ಳೆ ಕಡ್ತಂದಿರ್ರಿ. ಇಲ್ಲ, ಅದು ಸೋಸ್ಕೊಂಡಿರೋಂಥದ್ದು, ನೀರಿನಂಶ ಹೋಗಿ ಸೋಸಿರೋಂಥದ್ದು.
ಸ್ವಲ್ಪ ಹಳದಿ ಪೌಡ್ರು, ಉಪ್ಪು, ಅರಿಶಿನ. ಓಕೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದು ಹಾಕ್ಲೇಬೇಕಲ್ಲ ಎಲ್ಲದಕ್ಕೂ. ಹೌದು. ರುಚಿ ಬರಬೇಕು ಅಂದ್ರೆ ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೀಳ್ಬೇಕು. ಗರಂ ಮಸಾಲ ಸ್ವಲ್ಪನಾ? ಆಯ್ತು. ಆಮೇಲೆ ಜೀರಾ ಪೌಡರು ಎಲ್ಲ ಒಂದೊಂದು ಹಾಫ್ ಸ್ಪೂನ್. ಓಕೆ. ಆಮೇಲೆ ಪೆಪ್ಪರ್ ಪೌಡ್ರು. ಆಯ್ತು. ಇದು ತಂದೂರಿ ಮಸಾಲ. ಧನಿಯಾ ಪೌಡರ್ ಹಾಫ್ ಸ್ಪೂನ್. ಇಲ್ಲಿ ನಾನು ಕಸೂರಿ ಮೇಥಿ ರೋಸ್ಟ್ ಮಾಡಿ ಪೌಡರ್ ಮಾಡಿದ್ದೀನಿ, ಡ್ರೈ ರೋಸ್ಟ್ ಮಾಡಿ. ಓಕೆ. ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಹೌದು, ಈಗ ಸ್ವಲ್ಪ ಇದಕ್ಕೆ ಸ್ವಲ್ಪ ಸಾಲ್ಟ್. ವೆರಿ ಗುಡ್. ಇದಕ್ಕೆ ಸ್ವಲ್ಪ ಮತ್ತೆ ಇದಕ್ಕೆ ಎಣ್ಣೆ ಆದ್ರೂ ಹಾಕೋಬಹುದು, ತುಪ್ಪ ಆದ್ರೂ ಹಾಕೋಬಹುದು. ಏನಕ್ಕೆ? ಇದಕ್ಕೆ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೆನೆಸಿಡ್ಬೇಕು. ಹೌದೌದು. ತಿರ್ಗಾ ಅದಕ್ಕೇನು ಎಲ್ಲ ಇದಾಕೋದಿಲ್ವಾ? ಖಾರದ ಪುಡಿ ಸ್ವಲ್ಪ? ಇಲ್ಲ ಇಲ್ಲ, ಇದಕ್ಕೆ ಖಾರ ಹಾಕಿದೀನಿ ಜಾಸ್ತಿ, ಬೇಕಾದ್ರೆ ಒಂದ್ ಸ್ವಲ್ಪ ಹಾಕೋಬಹುದು. ನಾನು ಜಾಸ್ತಿ ಹಾಕಿದೀನಿ ಇದಕ್ಕೆ. ಓಕೆ ಓಕೆ. ಎಲ್ಲ ಕಲರ್ ಕೊಡುತ್ತೆ ಅಂತ. ಮತ್ತೆ ಈ ಮಸಾಲೆನ ಓಹೋ 15-20 ನಿಮಿಷ ನೆನ್ಸಿಡ್ತೀವಿ ಫಸ್ಟ್. ಇದು ಸೆಕೆಂಡ್ ಮ್ಯಾರಿನೇಷನ್ ಇವಾಗ. ಓಹೋ 20 ಮಿನಿಟ್ಸ್ ಇದನ್ನು? ಇಲ್ಲ, ಇದು 1.5 hours ನೆನಿಬೇಕು. 1.5 hours ನೆನಿಬೇಕಾ? ಓಕೆ. ಮ್ಯಾರಿನೇಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದೀನಿ. ಸೇಮ್ ಅದೇ ತಂದಿದ್ದೀರಾ? ಓಕೆ. ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಆಯಿಲ್ ಮತ್ತೆ ಸ್ವಲ್ಪ ತುಪ್ಪ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ಚಿಕನ್ ನ ಸಾಫ್ಟ್ ಮಾಡುತ್ತೆ ಆಯಿಲ್, ಮತ್ತೆ ಆ ಮಾಯಿಶ್ಚರ್ ನ ಮೇಂಟೈನ್ ಮಾಡುತ್ತೆ ಆಯಿಲ್ ಹಾಕೋದ್ರಿಂದ. ಹಂಗೆ ಇರುತ್ತೆ, ಡ್ರೈ ಆಗೋದಿಲ್ಲ ಒಂಥರ. ಅದಕ್ಕೆ ಅದೆಲ್ಲ ಮಾಡಿ ನೀವು ತಂದೂರು ಮಾಡೋ ಕಡೆ ನೋಡಿದ್ರೆ ಎಣ್ಣೆ ಹಾಕಿ ಎಲ್ಲ ಇಟ್ಟಿರ್ತಾರೆ. ಆಮೇಲೆ ಅದನ್ನ ರಾಡಿಗೆ ಚುಚ್ಚಿ ಆ ಓವನ್ ಇಡ್ತಾ ಇರ್ತಾರೆ. ಸ್ವಲ್ಪ 1 ಸ್ಪೂನ್ ಅಷ್ಟು ತುಪ್ಪ ಹಾಕಿ ನಾನು. ತುಪ್ಪನೂ ಹಾಕ್ಬೋದಾ? ಹೆಂಚ್ ಇಟ್ಕೊಂಡಿದೀವಿ, ಹೆಂಚ್ ಕಾದಿದೆ. ಆಯಿಲ್ ಹಾಕ್ಬೇಕಲ್ಲ ಸ್ವಲ್ಪ? ಸ್ವಲ್ಪ ಹಾಕಿ. ಸ್ವಲ್ಪ ಹೆಂಚ್ ಮ್ಯಾರಿನೇಟ್ ಆಗಿರಂತ ಚಿಕನ್ ನ ಹಾಕ್ತಾ ಇದ್ದೀನಿ. ಇಷ್ಟಿಷ್ಟೆಲ್ಲ ತಂದೂರ್ ಪೀಸು ನಾವು ಮಾಡಿ ತೋರಿಸಿದೆ ಫಸ್ಟ್ ಅನ್ಸುತ್ತೆ ಅಲ್ವೇನ್ರಿ? ಯಾಕಂದ್ರೆ ಹೋಟೆಲ್ ಒಂದು ಈ ಥರ ತಂದೂರ್ ಪೀಸ್ ತಿನ್ಬೇಕಂದ್ರೆ 200 ರೂಪಾಯಿ 250 ರೂಪಾಯಿ ಒಂದು ಪೀಸ್ಗೆ ಹೇಳ್ತಾರೆ, 300 ರೂಪಾಯಿ ಹೇಳ್ತಾರೆ. ಈಗ ಸೈಡ್ನಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ದು ಫೈಲಿಂಗ್ ಪೇಪರ್ ಸುತ್ಕೊಟ್ಟಿರ್ತಾರೆ, ನೋಡೋಕ್ಕೆ ಒಂಥರ ಅದ್ಭುತವಾಗಿರುತ್ತೆ. ಒಂದು ಪೀಸ್ಗೆ 250, 280, 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸಣ್ಣ ಹೋಟ್ಲಲ್ಲಿ 100 ರೂಪಾಯಿಂದ ಒಂದೊಂದು ಪೀಸಿಗೆ ಚಾರ್ಜ್ ಮಾಡ್ತಾರೆ. ನೋಡಿದ್ರಾ, ತಂದೂರು ಒಲೆನೇ ಬೇಕಾಗಿಲ್ಲ. ನಮ್ಮ ಮನೆ ಹೆಂಚಲೆ ನಾವು ತಂದೂರು ಚಿಕನ್ನ ಮಾಡ್ಕೋಬೋದು. ಮಾಡ್ಕೋಬೇಕಾದ್ರೆ ನಾವು ಇವ್ರಿಗೆ ಏನು ಚೇಂಜ್ ಇಲ್ಲ, ಬೇಯಿಸೋವಂಥ ವಿಧಾನ ಮಾತ್ರ ಚೇಂಜ್ ಮಾಡ್ತಾ ಇದೀವಿ. ಅಲ್ಲಿ ತಂದೂರು ಒಲೆಯಲ್ಲಿ ಕಬ್ಬಣದ ಸ್ಟಿಕ್ಕಲ್ಲಿ ಚುಚ್ಚಿ ಹಿಂಗೆ ಬಿಡ್ತಾರೆ, ಅಂದರೆ ಡೈರೆಕ್ಟು ನಿಮಗೆ ಇದು ಉರಿ ತಾಕಲ್ಲ. ಆ ಥರ ಒಲೆಯಲ್ಲಿ ಇದನ್ನು ಬೇಯಿಸೋದು ತಂದೂರು ಚಿಕನ್ ಆಗುತ್ತೆ. ಇಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಸೇಮ್ ಏನೇನು ಹಾಕ್ತಾರೋ ಎಲ್ಲ ಒಂದೇನೇ ಹಾಕಿದೀವಿ, ಆದರೆ ಕಬ್ಬಣಕ್ಕೆ ಚುಚ್ಚಲ್ಲ. ನಾವು ಇದನ್ನು ಹೆಂಚ್ ಮೇಲೆ ಹಾಕಿ ಎಣ್ಣೆ ಹಾಕಿ ಡ್ರೈ ಮಾಡ್ಕೊಳ್ತಾ ಇದ್ದೀವಿ. ತಂದೂರಿ ಚಿಕನ್ ರೆಡಿ ಆಯ್ತಾ? ರೆಡಿ ಆಗಿದೆ. ಫೈನಲ್ ಆಗಿ ಹೇಳಿ, ಅದ್ಭುತವಾಗಿ ಮನೆಯಲ್ಲೇ ನೀವು ಮಾಮೂಲಿ ಹೆಂಚನ್ನ ಉಪಯೋಗಿಸಿ ತಂದೂರ್ ಮಾಡ್ಕೋಬಹುದು ಅಂತ ಸುಚಿತ್ರ ಅವ್ರು ನಮ್ಮ ಮುಂದೆ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ತುಂಬಾ ಸಖತ್ತಾಗಿ ಬಂದಿದೆ. ಕಲರು, ಬೆಂದಿರೋಂಥ ವಿಧಾನ ಎಲ್ಲ ಸಖತ್ತಾಗಿ, ಪ್ರೆಸೆಂಟೇಷನ್ ಎಲ್ಲ ಸಖತ್ತಾಗಿದೆ. ಮುಳ್ಳಿ ಒಂದ್ಸರಿ ಮಾಡಿ ತೋರಿಸ್ರಿ ಅಂತ ಇದ್ದೀರಾ. ಓಕೆ, ಸುಚಿತ್ರ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ತಂದೂರ್ ಒಲೆ ಇಲ್ಲದೆ ತಂದೂರ್ ಚಿಕನ್ ಅನ್ನ ಮಾಡಿ ತೋರಿಸಿದ್ರು, ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ತಂದೂರಿ ಚಿಕನ್ ಮಾಡುವ ವಿಧಾನ: ಒಂದು ಬೌಲ್ಗೆ ನಿಂಬೆ ರಸ, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಕಲಸಿ. ಚಿಕನ್ ಲೆಗ್ ಪೀಸ್ ಅನ್ನು ಸ್ಲೈಸ್ ಮಾಡಿ ಈ ಮಸಾಲೆಯನ್ನು ಹಚ್ಚಿ ನೆನೆಯಲು ಬಿಡಿ. ಇನ್ನೊಂದು ಬೌಲ್ಗೆ ಗಟ್ಟಿ ಮೊಸರು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಜೀರಿಗೆ ಪುಡಿ, ತಂದೂರಿ ಮಸಾಲಾ ಪುಡಿ, ಕಸೂರಿ ಮೇಥಿ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ತುಪ್ಪ ಸೇರಿಸಿ ಈ ಮಸಾಲೆಯನ್ನು ನೆನೆದ ಚಿಕನ್ ಪೀಸ್ಗೆ ಸವರಿ 1.5 ಗಂಟೆ ಕಾಲ ನೆನೆಯಲು ಬಿಡಿ. ಒಂದು ಪ್ಯಾನ್ಗೆ ಚೂರು ಎಣ್ಣೆ ಹಾಕಿ ನೆನೆದ ಚಿಕನ್ ಲೆಗ್ ಪೀಸ್ ಅನ್ನು 2 ಕಡೆ 15 ನಿಮಿಷದಂತೆ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ಬೇಯಿಸಿ. ಈಗ ತಂದೂರಿ ಚಿಕನ್ ರೆಡಿ ಟು ಈಟ್.
ಎರಡು ತಿನ್ಬಿಡ್ತೀನಿ ರೀ. ನಿಮ್ಗೇನೆ ಎರಡೂನು. ಹಂಗೆ ನೋಡ್ತಾ ಇರ್ಬೇಡಿ, ಆ ಕಡೆ ನೋಡಿ ಸ್ವಲ್ಪ ಹೊತ್ತು. ಹೆಂಗ್ ನೋಡ್ಬೇಡ್ರಿ ರೀ, ಒಳ್ಳೆ ಕಥೆ ಆಯ್ತಪ್ಪ. ನೀವ್ ಹೆಂಗ್ ಟೇಸ್ಟ್ ಮಾಡ್ತೀರಾ ಅಂತ ನೋಡ್ತಾ ಇದೀನಿ. ಚೆನ್ನಾಗಿದೆ ಅಲ್ವಾ? ಹೆಂಗಿದೆ ಅಂತ ಹೇಳ್ತೀರಲ್ಲ. ಸಖತ್ತಾಗಿದೆ ಅಂತ ಹೇಳಿದ್ನಲ್ಲ, ಅದ್ಭುತವಾಗಿದೆ ಅಂತ ಹೇಳಿದ್ನಲ್ಲ, ಅದ್ ಕರೆಕ್ಟು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ ನೀವು? ನೆಕ್ಸ್ಟ್ ಪೇಶಾವರಿ ಚಿಕನ್. ಪೇಶಾವರಿ ಚಿಕನ್. ಓಕೆ ಸುಚಿತ್ರಾ ಅವ್ರದ್ದು ಫುಲ್ ಡೇ ಆಫ್ ಚಿಕನ್ ಡೇ. ಓಕೆ ನೋ ಪ್ರಾಬ್ಲಮ್. ಸುಚಿತ್ರಾ ಹೋಗಿ ಪೇಶಾವರಿ ಚಿಕನ್ ಏನ್ ಬೇಕೋ ರೆಡಿ ಮಾಡ್ಕೊಂಬನ್ನಿ. ಅಷ್ಟೊಳಗೆ ನಾವಿದು ಸ್ವಲ್ಪ ನೋಡಿ ಖಾಲಿ ಮಾಡಿರ್ತೀವಿ, ಆಯ್ತಾ? ಆರೋಗ್ಯದ ಅಡಿಗೆ ಏನ್ ಮಾಡಿಸ್ತಾ ಇದ್ದೀರಾ ಮುರಳಿ ಅವರೇ? ಗುರೂಜಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಾ. ಗುರೂಜಿ ಅವ್ರು ಬಂದಿದ್ದಾರೆ. ಗುರೂಜಿ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಗುರೂಜಿ ಅವರೇ ನಮಸ್ಕಾರ. ನಮಸ್ಕಾರ. ಗುರೂಜಿ ಅವರೇ ಏನ್ ಮಾಡ್ತಾ ಇದ್ದೀರಾ ಆರೋಗ್ಯ ದೃಷ್ಟಿಯಲ್ಲಿ ಇವತ್ತು? ಇವತ್ತು ಬಹಳ ಒಳ್ಳೆಯ ಕೋಸಂಬರಿ ಮಾಡ್ತಾ ಇದೀನಿ. ಕೋಸಂಬರಿ ಬಹಳ ಒಳ್ಳೇದು. ಓಕೆ. ಎಸ್ಪೆಷಲಿ ಡಯಾಬಿಟಿಕ್ ಅವ್ರಿಗೆ, ಆಮೇಲೆ ಈ ವೆಯ್ಟ್ ಕಂಟ್ರೋಲ್, ಒಬೇಸಿಟಿ ಹೌದು ಇಂಥವ್ರಿಗೆ, ಯಾರಿಗೆ ಐರನ್ ಕಂಟೆಂಟ್ ಕಮ್ಮಿ ಇರುತ್ತೋ ಅಂಥವ್ರಿಗೆ ಸಿಕ್ಕಾಪಟ್ಟೆ ಒಳ್ಳೇದು. ಮೇಡ್ ಫಾರ್ ದೆಮ್. ಆ್ಯಂಡ್ ಇದನ್ನ ತಿಂದಾಗ ನಮ್ಗೆ ಹಸಿವು ಕಮ್ಮಿ ಆಗುತ್ತೆ. ಬೇರೆ ಏನೇನು ತಿಂತೀವೋ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ನಮಗೆ ಈ ಹೊಟ್ಟೆಗೆ ತುಂಬುವಂತಹ ಕೆಲಸ ಕಮ್ಮಿ ಆಗುತ್ತೆ. ನನ್ನನ್ನು ಕೇಳಿದ್ರೆ ದಿನ ಒಂದು 300 ಗ್ರಾಮ್ಸ್ ಅಷ್ಟು ಅಥವಾ 250 to 300 ಗ್ರಾಮ್ಸ್ ಅಷ್ಟು ಈ ತರ ಕೋಸಂಬರಿ ಮಾಡ್ಕೊಂಡು, ಸ್ಪ್ರೌಟೆಡ್ ಇದೆಲ್ಲ ಮೊಳಕೆ ಮಾಡ್ಕೊಂಡಿರುವಂಥದ್ದು ತಿಂದಾಗ ಬಹಳ ಒಳ್ಳೇದಾಗುತ್ತೆ. ಇದು ರೆಗ್ಯುಲರ್ ಅಭ್ಯಾಸ ಆಗಬೇಕು. ಇವತ್ತು ತಿನ್ಬಿಟ್ಟು ನಾಳೆ ದಿನ ಆರೋಗ್ಯ ಬಂತ ಅಂತ ನೋಡಿದ್ರೆ ಪ್ರಯೋಜನ ಇಲ್ಲ. ನಾವು 10 ವರ್ಷಗಳಿಂದ ಹಾಳು ಮಾಡಿರ್ತೀವಿ ದೇಹನ. ಹಾಗಾಗಿ ಸುಮಾರು ಒಂದು 2-3 ತಿಂಗಳಾದ್ರೂ ದಿನ ತಿನ್ಬೇಕಿಲ್ಲ. ಮೊಳಕೆ ಕಾಳು ಕೋಸಂಬರಿ ಬೇಕಾಗುವ ಸಾಮಗ್ರಿಗಳು: ಹೆಸರು ಕಾಳು, ಮೆಂತ್ಯ ಕಾಳು, ಕಡಲೆಕಾಳು, ಕಡಲೆಕಾಯಿ ಬೀಜ, ಸೌತೆಕಾಯಿ, ಕ್ಯಾರೆಟ್ ತುರಿ, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲ, ಹಸಿಮೆಣಸಿನಕಾಯಿ ಪೇಸ್ಟ್, ಖರ್ಜೂರದ ಪೇಸ್ಟ್, ನಿಂಬೆ ರಸ, ಉಪ್ಪು. ಇಷ್ಟು ಬೇಕು. ಇದು ಬೇಕಾದ್ರೆ ಹಾಕ್ಬೋದು. ಇದು ಚಾಟ್ ಮಸಾಲಾ ಪೌಡರ್, ಅದು ಸ್ವಲ್ಪ ಹಾಕೊಂಡು. ಇದು ಸಾಕಾಗ್ಬೋದಾ? ಸಾಕು ಮಿಕ್ಸಿಂಗ್ ಬೌಲ್ಗೆ. ಎಸ್. ಓಕೆ. ಸೊ ಇದು ಏನು ಆರ್ಡರ್ ಏನಿಲ್ಲ, ಎಲ್ಲ ಒಟ್ಟಿಗೆ ಹಾಕೋದು, ಚೆನ್ನಾಗಿ ಕಲಸೋದು, ಕೈಯಲ್ಲಿ ತಿಂತಾ ಇರೋದು. ಹೆಸರು ಮೊಳಕೆ ಕಟ್ಟಿರೋ ಹೆಸರು ಕಾಳು. ಓಕೆ. ಅಚ್ಕಾರದ ಪುಡಿ ಏನು ಯೂಸ್ ಮಾಡ್ತಾ ಇಲ್ಲ ನಾವು ಇದಕ್ಕೆ? ಇಲ್ಲ, ಇದನ್ನ ಬಳಸಿಲ್ಲ ನಾವು. ಹಸಿ ಖಾರದ ಇದೇ ಚೆನ್ನಾಗಿರುತ್ತೆ. ಮೆಂತ್ಯ ಬೇಕಾದ್ರೆ ಒಂದು ಅರ್ಧ ಹಾಕೋಣ ಅಷ್ಟೇ. ಯಾಕಂದ್ರೆ ಏನು ಕಹಿ ಕಷ್ಟ ಆಗುತ್ತೆ. ಆಕ್ಚುಲಿ ಚೆನ್ನಾಗಿ ಆಗಿದ್ರೆ ಕಹಿ ಇಲ್ಲ, ಸ್ವೀಟ್ ಇಷ್ಟ ಆಗುತ್ತೆ ಆಮೇಲೆ. ಬಟ್ ಅರ್ಧ ಆಗಿದ್ರೆ ಕಹಿ ಆಗೋದು. ಸೊ ಕೊತ್ತಂಬರಿ, ಗ್ರೇಟೆಡ್ ಕ್ಯಾರೆಟ್, ತುರಿದಂತ ಕ್ಯಾರೆಟ್ ಅನ್ನು ಸ್ವಲ್ಪ ಹಾಕೊಳ್ತಾ ಇದ್ದಾರೆ. ಕ್ಯಾರೆಟ್ ಮತ್ತೆ ಸೌತೆಕಾಯಿ, ಸಣ್ಣಗೆ ಹೆಚ್ಚಿರುವಂತಹ ಸೌತೆಕಾಯಿ, ಒಳ್ಳೆ ಸಲಾಡು. ಒಂದು ಬೌಲ್ ತಿನ್ಬೋದು ಒಬ್ರು, ಇಷ್ಟೆಲ್ಲ ತಿನ್ನಕ್ಕಾಗಲ್ಲ. ಒಂದು ಬೌಲು 300 ಗ್ರಾಮ್ಸ್ ತಿನ್ಬೇಕು. ಟೊಮೆಟೊ, ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಇದು ನಿಮ್ಗೆ ಇಷ್ಟ, ಅರ್ಧ ಬೇಕಾದ್ರೂ ಹಾಕೋಬೋದು, ಇಲ್ಲ ಫುಲ್ ಹಾಕೋದ್ರೆ ತಪ್ಪೇನಿಲ್ಲ. ತೆಂಗಿನ ತುರಿ, ನಮಗಿದು ಭಾಳ ಒಳ್ಳೆಯದು. ಯಾಕೆಂದರೆ ನಾವು ಆಯಿಲ್ ಬಳಸೋದಿಲ್ಲ, ದೇಹಕ್ಕೆ ಎಣ್ಣೆ ಬೇಕು. ಹಾಗಾಗಿ ನ್ಯಾಚುರಲ್ ಆಗಿರುವಂತಹ ತೆಂಗಿನಕಾಯಿನಲ್ಲಿ ಏನು ಎಣ್ಣೆ ಇದೆಯೋ ಇದರ ಸಬ್ಸ್ಟಿಟ್ಯೂಟ್ ಮತ್ತೊಂದಿಲ್ಲ. ಓಕೆ. ಹಾಗಾಗಿ ಇದನ್ನ ಬಳಸೋದು ಭಾಳ ಒಳ್ಳೆಯದು. ತೆಂಗಿನಕಾಯಿ ಬಳಸ್ಬೋದು, ಖಂಡಿತ ಬಳಸ್ಬೋದು. ಇಟ್ಸ್ ಎ ವೆರಿ ಗುಡ್ ಒನ್. ಓಕೆ. ಸೊ ಇದಕ್ಕೆ ಸ್ವಲ್ಪ ಖಾರ ಹಾಕೋಣ. ಒಂದು ಅರ್ಧ ಚಮಚ ಸಾಕಾಗುತ್ತೆ ಅಂತ ಅನ್ಕೋತೀನಿ. ಇಲ್ಲ ಸರ್, ಸಾಲಲ್ಲ, ಅಷ್ಟೊಂದು ಕಾಳಿಗೆ ಹಾಕಿ ಸರ್. ಹಾಕೋಣ? ಹಾಕಿ ಸರ್. ಖಾರ ಇಲ್ಲ ಅಂದ್ರೆ ಏನು ಕಾಳುಗಳೆಲ್ಲ ಸಪ್ಪೆನೆ, ಜೀವನಾನೇ ಸಪ್ಪೆ. ಹೌದು, ಹಾಕಿ ಸರ್. ಗುಡ್. ಚಾಟ್ ಮಸಾಲ ಅರ್ಧ ಸ್ಪೂನ್. ಈಗ ನಮ್ಮ ಫೇವರೈಟ್ ಡೇಟ್ ಪೇಸ್ಟ್. ಇದಕ್ಕೂ ಬೇಕಾ? ಅದು ಖಾರ, ಹುಳಿ, ಉಪ್ಪು ಆ ಮೂರು ಆಗಾಗ ಸಿಕ್ಕರೇನೆ ಚೆನ್ನ. ಓಕೆ. ಸೊ ಒಂದು 2 ಸ್ಪೂನ್ ಹಾಕೋಣ. ಡೇಟ್ ಪೇಸ್ಟ್ ಒಂದು 2 ಸ್ಪೂನ್ ಹಾಕಿ. ಸೊ ಹಸಿ ಮೆಣಸಿನ ಖಾರ ಹಾಕಾಗಿದೆ. ಹಾಕಿದೆ. ಉಪ್ಪು ಒಂದು 1/4 ಸ್ಪೂನ್ ಅಥವಾ ಸ್ವಲ್ಪ ಕಮ್ಮಿನೇ ಹಾಕ್ಬೋದು. ಒಂದು ನಿಂಬೆಹಣ್ಣು ಬೇಕಾದ್ರೆ ಹಿಂಡ್ಕೋಬೋದು ಇದಕ್ಕೆ. ಒಂದು ನಿಂಬೆಹಣ್ಣು, ಒಂದು ಹೋಳು ಪೂರ್ತಿಯಾಗಿ ಹಿಂಡ್ಕೋಬೋದು. ಅದನ್ನು ಚೆನ್ನಾಗಿ ಕಲಸೋದು. ಮೊಳಕೆ ಕಾಳುಗಳನ್ನು ಹಾಕಿ ಸ್ವಲ್ಪ ತರಕಾರಿಗಳನ್ನ ತುರಿದು ಮಾಡಿರುವಂತಹ ಕೋಸಂಬರಿ ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ದಿನಕ್ಕೆ 300 ಗ್ರಾಮ್ ತಗೊಳ್ತಾ ಹೋಯ್ತು ಅಂದ್ರೆ ನಿಮ್ಮ ಆರೋಗ್ಯ 100% ಸುಧಾರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ತೂಕ ಕಮ್ಮಿ ಆಗ್ತಾ ಬರುತ್ತೆ. ತೂಕ ಕಡಿಮೆ ಮಾಡೋದು ಹೇಳಿ ಗುರುಜಿ ಕೈಲಿ ಅಂತ ಹೇಳಿದ್ದಾರೆ. ತೂಕ ಕಡಿಮೆ ಮಾಡ್ಬೇಕಂದ್ರೆ ತಿನ್ನೋದ್ ಬಿಡ್ಬೇಕು. ತಿನ್ನೋದ್ ಬಿಡಕ್ಕಾಗಲ್ಲ, ತೂಕ ಎಲ್ರಿ ಕಡಿಮೆ ಆಗುತ್ತೆ. ಅದಕ್ಕೆ ತಿನ್ನೋದ್ ಬಿಟ್ಬಿಡಿ ಅಂದ್ರೆ ಪೂರ್ತಿಯಾಗಿ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ನಾವು. ತಿನ್ನುವಂತ ಕ್ರಮನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಆ್ಯಂಡ್
ಈ ಡಯಾಬಿಟಿಕ್ ಪೀಪಲ್ಗೆ, ಹೌದೌದು. ಬ್ಲಡ್ ಪ್ರೆಷರು, ಓಹೋ ಕೊಲೆಸ್ಟ್ರಾಲ್ ಜಾಸ್ತಿ ಅನ್ನೋರು, ಓಹೋ ಪ್ರಾಕ್ಟಿಕಲಿ ಫಾರ್ ಮೋಸ್ಟ್ ಆಫ್ ದ ಡಿಸೀಸಸ್ ಇದು ರಾಮಬಾಣ. ಅಂಡ್ ಬಹಳ ರುಚಿ ಇರುತ್ತೆ, ತಿಂದ್ರೆ ಬಹಳ ಚೆನ್ನಾಗಿರುತ್ತೆ. ಚೆನ್ನಾಗಿ ಅಗದು ತಿನ್ಬೇಕು. ತುಂಬಾ ತಿನ್ಬೇಕು, ಅರ್ಜೆಂಟ್ ಎಲ್ಲ ತಿನ್ನಕ್ಕಾಗಲ್ಲ, ಗಂಡಲ್ ಸಿಗಾಕೊಂಡ್ಬಿಡುತ್ತೆ. ಯಾಕಂದ್ರೆ ಎಲ್ಲ ತಿನ್ನೋದೇ ನಾವು ಬದುಕೋಕ್ಕೋಸ್ಕರ, ಅದರಲ್ಲಿ ಏನು ಅರ್ಜೆಂಟು, ನಿಧಾನಕ್ಕೆ ತಿನ್ನೋಣ. ನಿಧಾನಕ್ಕೆ ತಿನ್ಬೇಕು, ಆದ್ರೆ ಬೆಣ್ಣೆ ತುಪ್ಪ ಮಾತ್ರ ಹಾಕೋಬಾರ್ದು. ಇನ್ಫ್ಯಾಕ್ಟ್ ನಮ್ಮ ಸಾಸ ಅಂತ ಏನು ವರ್ಕ್ಶಾಪ್ ಮಾಡ್ತೀನಿ, ಅದರಲ್ಲಿ ತಿನ್ನೋದು ಹೇಗೆ ಅಂತಾನೆ ಸ್ಪೆಷಲ್ ಆಗಿ ಹೇಳ್ಕೊಡ್ತೀನಿ. 60 ವರ್ಷದ ಮುದುಕರು, 70 ವರ್ಷದವರು, ವಯಸ್ಸಾಗಿರೋಲ್ಲ ಹೇಳ್ತಾರೆ, ಅಯ್ಯೋ 70 ವರ್ಷ ಆಗೋಯ್ತು, ತಿನ್ನೋದು ಹೆಂಗೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲಲ್ಲ. ಇಷ್ಟು ಆನಂದ ರುಚಿ ತಿನ್ನೋದ್ರಲ್ಲಿ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲಲ್ಲ ಅಂತ ಆಶ್ಚರ್ಯ ಪಡ್ತಾರೆ. ಅನುಭವಿಸ್ಬೇಕು ಸರ್, ಅನುಭವಿಸ್ಬೇಕು. ಅನುಭವಿಸಿದ್ರೆ ಎಲ್ಲ ಇರುತ್ತೆ. ನಿಜ. ಓಹೋ, ಇದು ಅರ್ಧ kg ಇದು. ಇದನ್ನ ತಿಂದ್ರೆ ಬೆಳಗ್ಗೆ ತಿಂದ್ರೆ ರಾತ್ರಿ ತನಕ ಊಟ ಬೇಕಾಗಲ್ಲ. ನೀವು ಒಂದು 300 ಗ್ರಾಮ್ ತಿನ್ನಿ, ತುಂಬಾ ಸಖತ್ತ ಕಾಣ್ತದೆ. ಇನ್ನ ಏನೇನು ಹಾಕಿದ್ದಾರೆ ಅನ್ನೋದು ಕಾಣ್ತದೆ, ಪ್ರತಿಯೊಂದು ಕಾಣ್ತದೆ. ಪ್ರತಿಯೊಂದು ಮೊಳಕೆ ಕಾಳು, ಹಸಿ ತರಕಾರಿ ಹಾಕಿರುವಂತ ನಿಂಬೆಹಣ್ಣು ಸಮೇತ ಕಾಣ್ತಾ ಇದೆ ಇದರೊಳಗಡೆ. ಇದನ್ನ ಗುರೂಜಿಯವ್ರು ಏನೇನು ಹಾಕಿ ಮಾಡಿದ್ರು ಅಂತ ಒಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೊಳಕೆ ಕಾಳು ಕೋಸಂಬರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಳಕೆ ಕಟ್ಟಿದ ಕಡಲೆಕಾಳು, ಕಡಲೆಕಾಯಿ ಬೀಜ, ಹೆಸರು ಕಾಳು, ಮೆಂತ್ಯ ಕಾಳು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ, ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ, ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ ಪೇಸ್ಟ್, ಚಾಟ್ ಮಸಾಲ, ಖರ್ಜೂರದ ಪೇಸ್ಟ್, ಉಪ್ಪು, ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿ. ಈಗ ಮಿಕ್ಸ್ಡ್ ಮೊಳಕೆ ಕಾಳು ಕೋಸಂಬರಿ ಸವಿಯಲು ಸಿದ್ಧ. ಪುರಿ ಟೇಸ್ಟ್ ಮಾಡ್ಬೇಡ ಹೆಂಗಿದೆ ಅಂತ. ಅರ್ಜೆಂಟ್ ಎಲ್ಲ ತಿನ್ನಕ್ಕಾಗಲ್ಲ, ಗಂಟಲು ಸಿಗಾಕೊಂಡ್ಬಿಡುತ್ತೆ. ನಿಧಾನಕ್ಕೆ ಹಾಕೊಂಡ್ ತಿಂತಾ ಇರ್ಬೇಕು. ಅದಲ್ಲ, ಅದರ ಎಲ್ಲ ಸಾರಾಂಶ ನಮಗೆ ಬರಬೇಕಾದ್ರೆ ಅಗದು ಎಂಜಲ್ ಜೊತೆ ಅದು ಗ್ರೈಂಡ್ ಆಗಿ ಅದನ್ನ ನುಂಗಿದಾಗ ಮಾತ್ರ ನಮ್ಮ ಹೊಟ್ಟೆನಲ್ಲಿ ಡೈಜೆಸ್ಟ್ ಆಗುತ್ತೆ. ಬಾಯಲ್ಲಿ ಹಲ್ಲಿದೆ, ಹೊಟ್ಟೆನಲ್ಲಿ ಹಲ್ಲಿಲ್ಲ ಅಂದ್ರೆ ಅರ್ಥ ಹೊಟ್ಟೆಗೆ ಹೋಗೋದಕ್ಕೆ ಮುಂಚೆ ಚೆನ್ನಾಗಿ ಅಗದು ತಿನ್ನು ಅಂತ ಅರ್ಥ. ಇದು ಗ್ಯಾಸ್ಟ್ರಿಕ್ ಎಲ್ಲ ಏನೂ ಆಗೋದಿಲ್ವಾ? ಹಸಿ ಕಾಳೆಲ್ಲ ಗ್ಯಾಸ್ಟ್ರಿಕ್ ಹೇಳು ಹೆಸರಿಲ್ಲದೆ ಹೊಟ್ಟೋಗ್ಬಿಡುತ್ತೆ. ಸಖತ್ತಾಗಿದೆ ರೀ, ತುಂಬಾ ಚೆನ್ನಾಗಿದೆ. ಒಳ್ಳೆ ಸೌತೆಕಾಯಿ, ಒಳ್ಳೆ ಕ್ಯಾರೆಟು, ಎಲ್ಲಾನು ಮೊಳಕೆ ಕಟ್ಟಿರುವಂಥ ಕಾಳು, ಕರುಮ್ ಅಂತ ಇದೆ. ಜೊತೆಗೆ ಈ ಮೊಳಕೆ ಕಟ್ಟಿರೋ ಕಾಳಿನ ಜೊತೆಗೆ ಗುರೂಜಿ ಅವ್ರದೇ ಒಂದು ಟೇಸ್ಟ್ ಹಾಕ್ತಾರೆ, ಅದೇ ಖರ್ಜೂರದ ಪೇಸ್ಟ್. ಆ ಖರ್ಜೂರ ಪೇಸ್ಟ್ ಹಾಕಿದ ತಕ್ಷಣ ಇದು ಹೊಸ ರುಚಿನೇ ಕೊಡುತ್ತೆ. ಸ್ವಲ್ಪ ಸ್ಟಾಮಿನಾ ಜಾಸ್ತಿ ಆಯ್ತೇನೋ ಅಂತ ಅನಿಸ್ತಾ ಇರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಡೈಲಿ 300 ಗ್ರಾಮ್, ಲೂಸ್ ಯುವರ್ ವೇಟ್ ವಿತ್ ಇನ್ 1 ಮಂತ್ 3 kgs. ಒಂದಿನ ಎಲ್ಲ ತಿಂದ್ರಾಗಲ್ಲ, ದಿನ 300 ಗ್ರಾಮು. ಟಿಫನ್ ಮಾಡೋದ್ಕಿಂತ ಮೊದಲು ತಿನ್ನಿ, ಇಲ್ಲ ಊಟ ಆಗೋದ್ಕಿಂತ ಮೊದಲು ತಿನ್ನಿ, ಆಮೇಲೆ ಊಟ ಮಾಡಿ ನೋಡಿ, ಎಷ್ಟು ಬೇಕಾದ್ರೆ ತಿನ್ಕೋಬಹುದು. ಆಮೇಲೆ ಎಣ್ಣೆ ಬೆಣ್ಣೆ ನೋ, ತಿಂಗಳಿಗೆ 3 kg ಗ್ಯಾರಂಟಿ ಕಡಿಮೆ ಆಗ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನ್ರಿ ಮುರಳಿ, ನಮ್ಮನ್ನೆಲ್ಲ ಕರ್ಸ್ಕೊಳ್ರಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆ ಮಾಡ್ತೀವಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರು. ಅದ್ರ ಮಧ್ಯೆ ಒಬ್ರು ಸಿಕ್ಕಿದ್ರು ಲೆಕ್ಚರರ್ ಅವರು, ಏನ್ ಮುರಳಿ ನಾವು ಬರೀ ಪಾಠ ಮಾಡೋದಲ್ಲ, ಸಿಕ್ಕಾಪಟ್ಟೆ ಸಖತ್ತಾಗಿ ಅಡುಗೆನೂ ಮಾಡ್ತೀವಿ, ನಮ್ಮನ್ನು ಒಂದ್ಸರಿ ಕರ್ಸಿ ನೋಡೇ ಬೇಡ ಅಂತ ಹೇಳಿದ್ದಾರೆ. ಅವ್ರನ್ನೂ ಕರ್ಸಿದೀವಿ, ಅವ್ರ ಕೈ ರುಚಿ ತೋರಿಸ್ತಾ ಇದೀವಿ. ಅವ್ರು ಯಾರು ಅಂತ ನೋಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಒಂದು 2 ನಿಮಿಷ ವೇಟ್ ಮಾಡ್ಬೇಕಾಗುತ್ತೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಮ್ಮ ಹೆಸರು? ಆರ್ತಿ ಗೋವರ್ಧನ್. ಆರ್ತಿ ಗೋವರ್ಧನ್ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ನಾಗರ್ಬಾವಿ. ಏನ್ ಮಾಡ್ಕೊಂಡಿದ್ದೀರಾ? ಲೆಕ್ಚರರ್ ಆಗಿದ್ದೀನಿ. ಹೇಳಿಲ್ವಾ ಲೆಕ್ಚರರ್ ಬಂದ್ಬಿಟ್ಟಿದ್ದಾರೆ ಅಂತ? ನಾವೆಲ್ಲ ಸ್ಟೂಡೆಂಟ್ಸೇ, ಲೆಕ್ಚರರ್ ಮುಂದೆ ಟೀಚರ್ಗಳ ಮುಂದೆ ನಾವು ಯಾವತ್ತಿದ್ರು ಸ್ಟೂಡೆಂಟ್ಸ್ಗಳೇನೆ. ಓಕೆ, ಗೋವರ್ಧನ್ ಏನ್ ಮಾಡಿದ್ದಾರೆ ಮೇಡಮ್? ಗೋವರ್ಧನ್ ಇಂಜಿನಿಯರ್, ಮಣಿಪಾಲ್ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾ ಇದ್ದಾರೆ. ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು ಶೇಷಾದ್ರಿಪುರಂ ಕಾಲೇಜ್. ಓ, ನಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ವೆರಿ ಗುಡ್, ವೆರಿ ಗುಡ್. ಯಾವ ಕಾಲೇಜ್, ಯಾವ ಬ್ರಾಂಚ್ ಅಲ್ಲಿ ಇದ್ದೀರಾ? ಯಲಹಂಕ ಬ್ರಾಂಚ್ ಅಲ್ಲಿ. ಏನ್ ತಗೊಳ್ತೀರಾ? ಇಂಗ್ಲಿಷ್. ಅಯ್ಯೋ, ಇಂಗ್ಲಿಷು, ಅಕೌಂಟೆನ್ಸಿ ಇವರೆಲ್ಲ ಬರ್ತಾರೆ, ನಮ್ ಗತಿ ಏನ್ರಿ ಆಗ್ಬೇಕು. ಓಕೆ, ಆರ್ತಿ ಲೆಕ್ಚರರ್ ಅವರೇ, ಇವತ್ತು ಏನ್ ಮಾಡ್ತಾ ಇದ್ದೀರಾ ನಮ್ಮ ಕಾರ್ಯಕ್ರಮ? ಇವತ್ತು ಕಡಾಯಿ ಪನ್ನೀರ್ ಮಾಡ್ತಾ ಇದ್ದೀನಿ. ಕಡಾಯಿ ಪನ್ನೀರು. ಓಕೆ, ಕಡಾಯಿ ಪನ್ನೀರ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಮೇಡಮ್? ಕಡಾಯಿ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಕಸೂರಿ ಮೇಥಿ, ಗರಂ ಮಸಾಲ, ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಟೊಮ್ಯಾಟೊ ಪ್ಯೂರಿ, ಫ್ರೆಶ್ ಕ್ರೀಮ್, ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಚಖಾರದ ಪುಡಿ, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದು ಹಾಕಿದ್ಮೇಲೆ ಚೆನ್ನಾಗಿ ಹಾಗೆ ಆಗುತ್ತೆ. ಮನೇಲಿ ಯಾರಿಗ ಇಷ್ಟ ಇದು? ಎಲ್ರಿಗೂ ಇಷ್ಟ. ಮಾಡ್ಕೊಡ್ತೀರಾ ಎಲ್ಲರಿಗೂ? ಅಡುಗೆ ಎಲ್ಲ ಸಖತ್ತಾಗಿ ಮಾಡ್ತೀರಾ? ತುಂಬಾ ಚೆನ್ನಾಗಿ ಮಾಡ್ತೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಗೋವರ್ಧನ್ಗೆ ಏನ್ ಇಷ್ಟ ನೀವು ಮಾಡೋದು? ಗೋವರ್ಧನ್ಗೆ ಎಲ್ಲಾ ಐಟಮ್ಸ್ ಇಷ್ಟ ನಾನು ಮಾಡೋದು. ಎಷ್ಟು ಜನ ಮಕ್ಕಳು? 2. ಏನ್ ಮಾಡ್ಕೊಂಡಿದ್ದಾರೆ? ದೊಡ್ಡವನು 4th ಸೆಮ್ ಓದ್ತಾ ಇದ್ದಾನೆ, ಇಂಜಿನಿಯರಿಂಗ್. ಓ, ನಮಸ್ಕಾರ ಗುರು. ಓಕೆ, ಆಮೇಲೆ ಸಣ್ಣವನು 11th ಸ್ಟ್ಯಾಂಡರ್ಡ್, ಫಸ್ಟ್ PU. ಓಹೋ, ಏನ್ ಮಕ್ಳೆಲ್ಲ ಏನಿಲ್ಲ, ಇನ್ನೇನ ಅವ್ರ ಅಮ್ಮ ಮಾಡಿ ತಿನ್ನಲ್ಲ ಬಿಡಿಯವರು ಎಲ್ಲ. ಅವಾಗಲೇ ಇನ್ನೇನ್ ಸ್ಟಡಿ ಆಗಿದ್ದಾರೆ, ನೀವೇನ್ ತಿನ್ಬೇಕು ಅಂತ.
ಓಕೆ, ಏನ್ ಕೊಡ್ಲಿ ಮೇಡಮ್ ಮಾಡಕ್ ನಿಮ್ಗೆ? ಇದು ಫಸ್ಟ್ ಈಗ ಮೆಣಸಿನ್ಕಾಯಿ ಮತ್ತೆ ಧನಿಯಾನ ಹುರ್ಕೊಂಡು ಡ್ರೈ ರೋಸ್ಟ್ ಡ್ರೈ. ಮಾಡ್ಕೋಬೇಕಲ್ಲ? ಹೌದು. ಮಾಡ್ಕೋಬಹುದು ಡ್ರೈ ರೋಸ್ಟ್. ಇದೊಂದು 10 ಮೆಣಸಿನ್ಕಾಯಿ ತೊಳ್ತಾ ಇದೀನಿ. ಖಾರ ತಿಂತೀರಾ ಮಲ್ಲಿ? ಇಲ್ಲ, ಇದು ಬ್ಯಾಡ್ಗಿ ಮೆಣಸಿನ್ಕಾಯಿ, ಖಾರ ಇಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಖಾರ ಕಮ್ಮಿ ಇದು. ಓಕೆ, ಕಲರ್ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಓಕೆ. ಮಗ ಏನ್ ತೊಗೊಂಡಿದ್ದಾನೆ ಇಂಜಿನಿಯರಿಂಗ್ ನಲ್ಲಿ? ಟೆಲಿಕಮ್ಯುನಿಕೇಶನ್. ವೆರಿ ಗುಡ್. ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್. ಸ್ವಲ್ಪ ಸಣ್ಣ ಮಾಡಿ. ಸಣ್ಣ ಮಾಡಲ? ಇದು ಸ್ವಲ್ಪ ಘಮ ಘಮ ಅಂತ ಅನ್ನೋ ಅಷ್ಟು. ಓಕೆ. ಇದೇನಾಗುತ್ತೆ, ಹೋಟೆಲ್ಗೆ ಹೋದ ತಕ್ಷಣ ನಮಗೆ ಫಸ್ಟ್ ಕಣ್ಣಿಗೆ ಬೀಳೋದು ಇಲ್ಲ ಪನ್ನೀರ್ ಬಟರ್ ಮಸಾಲ ಇಲ್ಲ ಕಡಾಯಿ ಪನ್ನೀರ್. ವೆಜಿಟೇರಿಯನ್ ಅದಕ್ಕೆ ಹೇಳಿದೆ ವೆಜಿಟೇರಿಯನ್ಸಿಗೆ ಅಂತ. ಮಕ್ಳಿಗೆ ಏನ್ ಇಷ್ಟ ನೀವು ಮಾಡೋದು? ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಇಷ್ಟ ಅವ್ರಿಗೆ. ಎಷ್ಟು ಗಂಟೆ ಕಾಲೇಜ್ಗೆ ಹೋಗ್ತೀರಾ? ಎಷ್ಟು ಗಂಟೆ ಅಡಿಗೆ ಮಾಡ್ತೀರಾ? ಈವ್ನಿಂಗ್ ಎಲ್ಲ ಫ್ರೀ ಇರ್ತೀನಲ್ಲ. ಓಕೆ 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 ಓಕೆ. ಈಗ ಆಕ್ಚುಲಿ ನಾವು ಯಲಹಂಕಲ್ಲೇ ಇದ್ದಿದ್ದು, ಎಲ್ರು ಹೊರಟ ಮೇಲೆ ಹೊರಡ್ತಾ ಇದೆ. ಓಕೆ. ಆಮೇಲೆ ಬೇಗ ಮಧ್ಯಾಹ್ನ ಬೇಗ ಬಂದ್ಬಿಡ್ತೀವಿ, ಕಾಲೇಜ್ ಬೇಗ ಮುಗಿಯತ್ತಲ್ಲ. ಓಕೆ ಓಕೆ ಓಕೆ. ಆಮೇಲೆ ಈವ್ನಿಂಗ್ ಫುಲ್ ಟೈಮ್ ಇರುತ್ತೆ, ಓಕೆ. ಅವಾಗ ಮಾಡ್ಕೊಂಡು. KC ಪುಟ್ನರ್ಸಯ್ಯ ಅಂತ ನಿಮ್ಮ ಸೆಕ್ರೆಟರಿ ಒಬ್ರು ಇದ್ರು ನಮ್ಮ ಶೇಷಾದ್ರಿ ಕಾಲೇಜ್ನಲ್ಲಿ. ನಂಜಪ್ಪ ಅಂತಿದ್ರು. ಆಮೇಲೆ ನಮ್ಮ HN ಶಿವಕುಮಾರ್ ಆರಾಧ್ಯ ಅಂತಿದ್ರು ನಮ್ಮ ಹೆಡ್ ಮಾಸ್ಟ್ರು. ಇವರೆಲ್ಲ ನಮ್ಮನ್ನ ಬೆಳೆಸಿದವರು ಆ ಕಾಲೇಜ್ ಸ್ಕೂಲ್ನಲ್ಲಿ. ನಾವು ಶೇಷಾದ್ರಿ ಸ್ಕೂಲ್ನವರೇನೇ ತುಂಬಾ ಜನ ಇದೀವಿ. ನಮ್ದು ಶೇಷಾದ್ರಿ ಸ್ಕೂಲಲ್ಲಿ ಓದಿದ್ರೆ ನಾವು ಎಷ್ಟು ಜನ ಓದಿದ್ವೋ ಅಷ್ಟು ಜನ ಈಗಲೂ ಆಗೇ ಇದೀವಿ. ಅದು ಇಂಪಾರ್ಟೆಂಟ್. ಇದನ್ನೀಗ ಗ್ರೈಂಡ್ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು. ಇದು ಸಾಕಲ್ಲ? ಹಾ, ಸಾಕು. ಇನ್ನೇನು ರುಬ್ಬುವಂಥದ್ದೇನಿಲ್ವಾ? ಇನ್ನೇನು ಇಲ್ಲ. ರುಬ್ಬುವಂಥದ್ದೇನಿಲ್ಲ. ಏನಿಲ್ಲ. ನಿಮ್ಮ ಮಗನು ನಿಮ್ಮಂಗೆ ಐಟಲ್ ಇದ್ದಾನಾ? ಎಷ್ಟು ಅಡಿ ಇದ್ದಾನೆ? ಎಷ್ಟು ಅಡಿ? ಒಂದು 6 ಅಡಿ ಮೇಲೆ ಇರ್ಬೋದು. ಚಿಕ್ಕವನ್ ತುಂಬಾ ಹೈಟ್ ಇದ್ದಾನೆ. ಹೌದಾ? ಅವ್ನ್ 6 ಇದ್ದಾನೆ. ನಿಮ್ಮ ಅಮ್ಮನೂ ಹೈಟೇ ಬಿಡ್ರಿ. ಇದು ಪೌಡರ್ ಆಗಿದೆ ಈ ತರ. ಓಕೆ, ಇಟ್ಕೊಂಬಿಡಿ ಅಲ್ಲೇ ನೀನೆ. ಇವಾಗ ಕಡಾಯಿ ಕೊಡ್ಲಾ? ಇದು ಸಾಕಾಗ್ಬೋದಾ? ಸಾಕು. ಈಗ ಫಸ್ಟ್ ಇದ್ರಲ್ಲಿ 2 ಪ್ರೊಸೀಜರ್ ಇದೆ. ಹೇಳಿ ಮೇಡಮ್. ಒಂದು ಕಡಾಯಿ ಗ್ರೇವಿ ಮಾಡ್ಕೋಬೇಕು. ಫಸ್ಟ್ ಗ್ರೇವಿ ಮಾಡ್ಕೊಂತೀನಿ, ಆಯ್ತು. ಆಮೇಲೆ ಸಬ್ಜಿಗೆ ರೆಡಿ ಮಾಡಿ. ಇದನ್ನ ಬೇಕಾದ್ರೆ ನಿಮ್ಗೆ ಟೈಮ್ ಇಲ್ಲ ಅಂದಾಗ ಇದನ್ನ ಫಸ್ಟ್ ಗ್ರೇವಿ ಮಾಡಿ ಇಟ್ಕೊಂಡಿದ್ರೆ ಅಕಸ್ಮಾತ್ ಬೆಳಗ್ಗೆ ಅರ್ಜೆಂಟ್ ಅಲ್ಲಿ ಹೊರಡ್ಬೇಕಂದ್ರೆ ಈ ಗ್ರೇವಿನ ಯೂಸ್ ಮಾಡ್ಕೊಂಡು ಸಬ್ಜಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಓಕೆ, ಸಬ್ಜಿ ಗ್ರೇವಿ ಅದೇನೇನು ಮಾಡಿ ತೋರಿಸ್ಬಿಡಿ, ನಾವು ನೋಡ್ಕೊಂಡ್ಬಿಡ್ತೀರಾ? ಓಕೆ, ಡನ್. ಸ್ವಲ್ಪ ಎಣ್ಣೆ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂದ್ರೆ ಯೂಶಲಿ ಯಜಮಾನ್ರು ಮಕ್ಕಳು ಹೋಗೋಷ್ಟೊಳಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿ. ಬ್ರೇಕ್ಫಾಸ್ಟ್ ಯೂಶಲಿ ಕಾಲೇಜ್ ನಿಮ್ಗೆ? ನಂಗೆ 8:30. 8:30 ಕಾಲೇಜಾ? ಇದು ಬೆಳ್ಳುಳ್ಳಿ Okay. ಕ್ರಶ್ ಮಾಡಿದೆ ಅಷ್ಟೇ ಪೀಸಸ್. ಬೆಳ್ಳುಳ್ಳಿ ತಿಂತೀರಾ ನೀವು? ರೇರ್ ಆಗಿ. ಕರ್ಮ ತಿಂದ್ರಿ, ಏನಾಗಲ್ಲ. ಒಳ್ಳೆ ಕಥೆ ಆಯ್ತು ನೋಡಿ, ನಿಮ್ಗೆ ಗೊತ್ತಾಗೋಗಿದೆ ಈಗ. ಗೊತ್ತರಿ, ನಿಮ್ಮ ಅಮ್ಮ ಬಂದಾಗ ಹೇಳಿದ್ರು ನಾ ಬೆಳ್ಳುಳ್ಳಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ, ಶುಂಠಿ ತಿನ್ನಲ್ಲ, ಮೆಣಸು ತಿನ್ನಲ್ಲ ಅಂತ. ಇನ್ನೇನ್ ತಿಂತೀರಾ ಅಂದ್ರೆ ಅದೇನಪ್ಪ ಅದು ನಿಂಬೆ ಹುಳಿದೇನೋ ರಸ ಮಾಡ್ಕೊಂಡ್ಬಿಡೋದ ಗೊಜ್ಜನ. ನಾನ್ ಗೊಜ್ಜಂದ್ರೆ ಬೇರೆ ತರ ಇಟ್ಕೊಂಡೆ, ಅದು ನಿಂಬೆ ಹುಳಿನೇ ಅದು. ಅವ್ರಿಗಿಂತ ಬೆಟರ್ ನಾವು. ಹೌದಾ? ಸ್ವಲ್ಪ ಮುಂದುವರೆದಿದ್ದೀರಾ, ಒಂದ್ 2-3 ಅವರು ತಿಂತಾ ಇದ್ದೀರಾ. ಇದನ್ನ ಈ ಪೌಡರ್ ಹಾಕ್ತಾ ಇದ್ದೀನಿ ಇದಕ್ಕೆ. ಓಕೆ. ಇನ್ನ ಮೊಟ್ಟೆ ಗಿಟ್ಟೆಲ್ಲ ಬಹಳ ದೂರದ ಮಾತೇನೆ ಬಿಡಿ. ಮಕ್ಕಳು ನಾನು ಅವ್ರು ಕೇಳ್ತೀನಿ ಬಿಡಿ, ಸಿಕ್ತಾಗ ಹೇಳಿ. ಹೇಳ್ತಾರೆ, ನಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ಹೇಳಿ ಕೇಳ್ಬಿಡಿ, ಹೇಳ್ತಾರ. ಗೋವರ್ಧನ್ ತುಂಬಾ ಸ್ಟ್ರಿಕ್ಟಾ? ಸ್ಟ್ರಿಕ್ಟ್ ಅಂತೇನಿಲ್ಲ, ಅದ್ ರೂಢಿ ಇಲ್ಲ, ನಮ್ ರೆಸಿಪಿಲ್ ರೂಢಿ ಇಲ್ಲಲ್ಲ, ಹಂಗಾಗಿ ತಿಂದಿರೋದು. ಹೌದಾ? ಓಕೆ ಓಕೆ. ತಿನ್ಬಾರ್ದು ಅನ್ನೋದೇನು ಇಲ್ಲ. ಎಸ್, ತಿನ್ನೋರ್ಗು ನಾವೇನು ಹೇಳಲ್ಲ. ಎಸ್, ಒಂದ್ಸರಿ ಕೊಡ್ಕೊಂಡು ತಿಂದ್ರೆ ಅದೇ ಕಂಟಿನ್ಯೂ ಆಗ್ಬಿಡುತ್ತೆ. ನಮಗೂ ಸ್ವಲ್ಪ ಭಯ ಅಷ್ಟೇನೆ. ಅಲ್ಲ ಪಾಪ ಎಲ್ರು ಹೇಳ್ತಿರ್ತಾರೆ ರೇಟ್ಗಳು ಜಾಸ್ತಿ ಆಗೋಗಿದೆ ಈಗ ನೀವುಗಳೆಲ್ಲ ತಿಂದ. ಅದೆಲ್ಲ ಸಿಗಲ್ಲಪ್ಪ. ಈಗ ಟೊಮ್ಯಾಟೋಸ್ ಹಾಕ್ತಾ ಇದ್ದೇನೆ. ಓಕೆ. ಚೂರ್ ಸಿಮ್ಮಲ್ಲಿ. ಓಕೆ. ಇದು ಚೆನ್ನಾಗಿ ಒಂಚೂರು ಬೇಯಬೇಕು. ಬೇಲಿ. ಅಕಸ್ಮಾತ್ ಟೈಮ್ ಇಲ್ಲ ಟೊಮ್ಯಾಟೊ ಬೇಯಿಸಕ್ಕೂ ಅಂದ್ರು ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಂಡು ಇಟ್ಕೋಬಹುದು. ಓಕೆ. ಸೊ ರೆಡಿ ಪೇಸ್ಟ್ ಹಾಕೊಂಡ್ಬಿಟ್ರೆ ಆಯ್ತು. ನಾವ್ ಹೇಳೋದೆಲ್ಲ ಸ್ವಲ್ಪ ಶಾರ್ಟ್ ಕಟ್ಸ್ ಎಲ್ಲ ರೆಡಿ ಮಾಡಿ ಹೌದು, ಯಾಕಂದ್ರೆ ಕೆಲ್ಸಕ್ಕೆ ಹೋಗ್ತಿರಲ್ಲ, ಎಲ್ಲ ರೆಡಿ ಮಾಡಿ ಫ್ರಿಜ್ ರೆಡಿ, ಬೆಳಗ್ಗೆ ಎದ್ದು ಕಲ್ಸ್ಕೊಳ್ಳಿ, ಬೆಳಗ್ಗೆ ಎದ್ದು ಮಿಕ್ಸ್ ಮಾಡ್ಕೊಳ್ಳಿ. ಇದೇ ಈವ್ನಿಂಗ್ ಫ್ರೆಶ್ ಆಗಿ ಮಾಡ್ತೀವಪ್ಪ. ಪಾಪ ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ. ಒಳ್ಳೆ ಗೋವರ್ಧನ್ ಸಿಕ್ಕಿದ್ದಾರೆ, ಏನ್ ಮಾಡ್ತೀರಾ ಸರ್? ಗೋವರ್ಧನ್ ಏನ್ ಸರ್ ಇವೆಲ್ಲ ನೀವೇ ಫ್ರಿಜ್ಜಲ್ಲಿ ಇಟ್ಕೊಂಡು ನಿಮ್ ಕತೆ ಓಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್. ಅವರೆಲ್ಲ ಹೋಟೆಲಿಯರ್ಸ್, ಸೊ ಅವ್ರಿಗೂ ಬರುತ್ತೆ ಎಲ್ಲ. ಹೌದಾ? ಅಡುಗೆ ಎಲ್ಲ ಮಾಡ್ತಾರಾ? ಓಹೋ, ಅದಕ್ಕೆ ಸ್ವಲ್ಪ ಆರಾಮಾಗಿದ್ದೀರಾ ನೀವು. ಪಾಪ
ಬೇಗ ಬೇಯತ್ತೆ, ಒಂಚೂರು ಉಪ್ಪು ಹಾಕ್ಬಿಡ್ತೀನಿ. ಓಕೆ, ಇದಾಗ್ತಾ ಬರ್ತಾ ಇದೆ ಆಗ್ಲೇ. ಹೌದೌದು, ಎಣ್ಣೆ ಬಿಡ್ತಾ ಇದೆ ಆಗ್ಲೇ. ಈಗ ಓಕೆ, ಈಗ ಇದು ಗ್ರೇವಿ ತರ ಬರಲ್ಲ, ಸೊ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಪ್ಯೂರಿ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಮೇಡಮ್. 1 kg ಹಿಮಾಮಿ ಹೆಲ್ದಿ ಆಯಿಲ್ನ ನೀವು ಕೊಂಡ್ಕೊಂಡ್ರೆ ಅದಕ್ಕೆ 10 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗುಡ್ ಡೇ ಬಿಸ್ಕೆಟ್ ಉಚಿತವಾಗಿ ಸಿಗುತ್ತೆ. ಇದಕ್ಕೀಗ ಕಸೂರಿ ಮೇಥಿ. ಇದು ಕಸೂರಿ ಮೇಥಿ ಡ್ರೈ ಮೆಂತ್ಯದ ಎಲೆನ ಹೌದು. ಡ್ರೈ ಮಾಡಿರೋದು ಸ್ವಲ್ಪ ಹಾಕ್ತೀನಿ. ಇದು ತಿರ್ಗಾ ನೆಕ್ಸ್ಟ್ ಒಂದು ಸ್ವಲ್ಪ ಹಾಕ್ತೀನಿ. ಓಕೆ, ಚೂರ್ ಗರಂ ಮಸಾಲ. ಹಾಕಿ. ಸೊ ಈ ಗ್ರೇವಿ ಇದು ಕುದಿದ ತಕ್ಷಣ ಇದು ರೆಡಿ ಇದೆ. ಇದು ಏನ್ ಗ್ರೇವಿ ಇದು? ಇದು ಕಡಾಯಿ ಗ್ರೇವಿ ಅಂತ ಹೇಳ್ತೀವಿ ಇದಕ್ಕೆ. ಇದು ಕಡಾಯಿ ಗ್ರೇವಿ. ಗ್ರೇವಿ ಈಗ ಮೇಯ್ನು ನಾವು ಕಡಾಯಿ ಪನ್ನೀರ್ ಏನ್ ಮಾಡ್ತೀವಲ್ಲ, ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಪನ್ನೀರ್ ಆಗುತ್ತೆ. ಹೌದು. ಮಶ್ರೂಮ್ ಹಾಕೊಂಡ್ರೆ ಮಶ್ರೂಮ್ ಆಗುತ್ತೆ. ಹಾ, ಏನು? ಗೋಬಿ ಹಾಕೊಂಡ್ರೆ ಗೋಬಿ ಆಗುತ್ತೆ. ಗೋಬಿ ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿರಲ್ಲ, ನೀವು ಮಶ್ರೂಮ್ ತಿನ್ನಲ್ಲ. ಮಶ್ರೂಮ್ ತಿಂತೀರಾ? ನೋಡಿ, ಅಯ್ಯೋ ಕರ್ಮ ಕಾಂಡ. ಮಶ್ರೂಮು ತಿನ್ನಲ್ಲ, ಗೋಬಿ ಚೆನ್ನಾಗಿರಲ್ಲ, ಏನ್ ಪನ್ನೀರೇ ತಿನ್ಕೊಂಡಿರಕ್ಕಾಗತ್ತೀಯಾ? ಮತ್ ಪ್ರೋಟೀನ್ ಎಲ್ಲಿಂದಾರು ಬರ್ಬೇಕಲ್ವಾ? ನೀವಾದ್ರೆ ಎಗ್ ತಿನ್ಬಿಡ್ತೀರಾ? ಛೇ, ನಾವು ಹೌದೌದು, ನೋಡಿದೀನಿ ನಾನು. ಬರೀ ಚಿಕನ್ ಅಷ್ಟೇ. ಅಯ್ಯೋ. ಕುದ್ದಿದೆ ಇದು. ಇದಾಯ್ತು. ಈಗ ಪನ್ನೀರ್ನ ಡೀಪ್ ಫ್ರೈ ಮಾಡ್ಕೊಂಡ್ ಬಿಡ್ಬೇಕು. ಇವಾಗ ನಾನು ಏನ್ ಕೊಡ್ಲಿ ನಿಮ್ಗೆ ಹೇಳಿ? ಒಂದು ಬಾಣ್ಲಿ ಕೊಡಿ, ಒಂದು ಎಣ್ಣೆ ಹಾಕಿ ಒಂದು ಬಾಣ್ಲಿ. 2 ಬಾಣ್ಲಿ ಬೇಕು ಇವಾಗ ನಿಮ್ಗೆ? ಹೌದು. ಅಂದ್ರೆ ಇದಕ್ಕೆ ಬೇಸಿಕ್ ಗ್ರೇವಿನ ರೆಡಿ ಮಾಡಿ ಇಟ್ಕೊಂಡಿದೀವಿ. ಈ ಬೇಸ್ಗೆ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ನಾವು ಪಾಲಕ್ ಪನ್ನೀರ್ ಮಾಡ್ಕೋಬಹುದು ಅಥವಾ ಬೇರೆ ಯಾವ ಗ್ರೇವಿ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬಹುದಲ್ವಾ? ಓಕೆ ಓಕೆ ಓಕೆ. ಅಂದ್ರೆ ಒಂದೊಂದು ಗ್ರೇವಿಗೂ ಒಂದೊಂದ್ ತರ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಹೌದೌದು. ಈಗ ಒಂದೊಂದು ಕ್ಯಾಶ್ಯೂ ನಟ್ಸ್ ಹಾಕಿ ಗ್ರೈಂಡ್ ಮಾಡಿರ್ತೀವಿ, ಆತರ ಒಂದೊಂದು ಗ್ರೇವೀಸ್ಗೆ ಸ್ವಲ್ಪ ಡಿಫರ್ ಆಗ್ತಾ ಹೋಗುತ್ತೆ ಅಷ್ಟೇ. ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿದ್ದೀನಿ. ಓಕೆ 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 ಓಕೆ. ಒಂದು ಅರ್ಧ ಕಪ್ ಸಾಕು. ಅಷ್ಟೊತ್ತಿಗೆ ಪನ್ನೀರ್ ಫ್ರೈ ಮಾಡ್ಕೊಂಡ್ರೆ. ಓಕೆ, ಹಾಕಿ ಪನ್ನೀರ್ ಹಾಕ್ಬೋದು, ಹಾಕಿ. ಈಗ ಇದು ಟೊಮ್ಯಾಟೊ ಏನು ಪೇಸ್ಟ್ ಮಾಡ್ಕೊಂಡಿದೀವಲ್ಲ ನಾವು ಗ್ರೇವಿ, ಅದನ್ನ ಈಗ ಹಾಕೊಳ್ತಾ ಇದ್ದೀವಿ. ಇದಕ್ಕೆ ಹಾಕ್ಬಿಡ್ತೀರಾ? ಹಾಕ್ತೀವಿ. ಹಾಕಿ ಹಾಕಿ. ಅಂದ್ರೆ ಫಸ್ಟ್ ನಾವೇನು ಟೊಮೆಟೊ ಹಾಕಿ ಗ್ರೇವಿ ಮಾಡಿ ಇಟ್ಕೊಂಡಿದ್ವಿ, ಹೌದು. ಅದನ್ನ ಈ ಗ್ರೇವಿಗೆ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ತಾ ಇದ್ದೀವಿ. ಸಾಕು, ತೆಗೆದ್ವಿ. ತೆಗೆದ್ಬೋಣ? ಇದು ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬೇಕಾ? ಇಲ್ಲ ಬೇಡ, ಈಗ ಆಗೇ ಹೋಯ್ತಲ್ವಾ, ಈಗ ನಮ್ದು ರೆಡಿನೇ ಆಗೋಯ್ತಲ್ಲ? ರೆಡಿ ಆಗೋಗ್ತಾ ಇದೆಲ್ಲ, ಸೊ ಹಂಗಾಗಿ ಇದು ಮಾಡಿ. ಈಗ ಇದು ಆಗ್ತಾ ಬರ್ತಾ ಇದೆ, ಸೊ ಕ್ಯಾಪ್ಸಿಕಮ್ ಹಾಕ್ತೀನಿ ನಾನು. ಹಾಕಿ. ಕ್ಯಾಪ್ಸಿಕಮ್ ಅಷ್ಟೇ ನೋಡಿ, ಅದೇ ತರ ಪನ್ನೀರ್ ತರನೇ ಕಟ್ ಉದ್ದುದನೆ ಮಾಡಿದ್ದೀರಲ್ವಾ? ಏನು ದೊಡ್ಡ ಮಗನ ಹೆಸರು ಏನು? ವಿಶ್ವಾಸ್ ಅಂತ. ಎರಡನೇ ಮಗ? ವಿನ್ಯಾಸ್. ವಿನ್ಯಾಸ್, ವಿಶ್ವಾಸ್. ಓಕೆ. ವಿನ್ಯಾಸ ಉದ್ದ ಇರೋದಲ್ಲ ಜಾಸ್ತಿ? ನಾನ್ ಹಿಂಗ್ ನೋಡ್ಬೇಕು. ನೀವೇ ನೋಡ್ಬೇಕಾ? ಇನ್ ನಾವಿನ್ ಹೆಂಗೋ? ಓಕೆ. ಯಾಕೆ ಎಲ್ರು ತಮಾಷೆ ಮಾಡೋರು, ಅನ್ನ ಸಾರ್ ತಿಂದೆ ಇಷ್ಟು. ಅನ್ನ ಸಾರ್ ತಿಂದೆ ಇಷ್ಟು, ಇವೆಲ್ಲ ತಿಂದ್ರಿ ಇನ್ನೆಷ್ಟು? ಈಗ ಇದೊಂದು ಸ್ವಲ್ಪ ಸಿಮ್ ಮಾಡ್ಲಾ? ಇದಕ್ಕೆ ಒಂಚೂರು ಡ್ರೈ ಮಸಾಲಾಸ್ ಹಾಕ್ತೀನಿ. ಅರಿಶಿನ ಹಾಕ್ತಾ ಇದ್ದೀನಿ, ಒಂದು 1/4 ಸ್ಪೂನ್ ಅಷ್ಟೇ. ಓಕೆ. ಮತ್ತೆ ಇದು ಧನಿಯಾ ಪುಡಿ. ಆಕ್ಚುಲಿ ಧನಿಯಾ ಹಾಕಿದೀವಿ, ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗಕ್ಕೆ. ಆಯ್ತು. ಇದು ಅಚ್ಕಾರ ಪುಡಿ. ಓಕೆ. ಸ್ಪೆಷಲಿ ಫಾರ್ ಮುರಳಿ. ಓಕೆ, ಸ್ವಲ್ಪ ಜಾಸ್ತಿನೇ ಹಾಕಿ. ನಾವೆಲ್ಲ ನಿಮ್ಮ ಯಜಮಾನ್ ಗೋವರ್ಧನ ಕಳ್ಸ್ಬಿಡ್ತೀವಿ, ಕ್ಯಾರಿಯರ್ ಹಾಕ್ಬಿಟ್ಟು ಅಕ್ಷಣಿನೇ. ತಿರ್ಗಾ ಕಸೂರಿ ಮೇಥಿ ಒಂದು ಸ್ವಲ್ಪ. ಲಾಸ್ಟ್ ಅಲ್ಲಿ ಗರಂ ಮಸಾಲ ಹಾಕ್ಬಿಡಿ, ಹಾಕ್ಬಿಡಿ, ಹಾಕಿ. ಉಪ್ಪು ಫಸ್ಟಿಗೆ ಒಂದ್ ಸ್ವಲ್ಪ ಹಾಕಿದೀವಿ. ಹೌದು. ಸೊ ನೋಡ್ಕೊಂಡು ಈಗ ಒಂದ್ ಸ್ವಲ್ಪ ಅದು ಟೊಮ್ಯಾಟೋದ್ ಹುಳಿ ಬಿಟ್ಟಿರೋದು ಚೆನ್ನಾಗಿ. ಓಕೆ 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 ಓಕೆ. ಸಖತ್ತಾಗಿ ಬಂದಿದೆ ಗ್ರೇವಿ. ಪನ್ನೀರ್ ಹಾಕ್ಬಿಡ್ಲಾ? ಒಂದ್ ಸ್ವಲ್ಪ ನೀರ್ ಬೇಕಾ? ಸಾಕಾ? ಸಾಕು. ಒಂದ್ ಕುದಿ ಬರ್ಲಿ ಇದು. ಒಂದ್ ಕುದಿ ಬಂದ್ಮೇಲೆ ಪನ್ನೀರ್. ಪಾಪ ನೀವು ಪನ್ನೀರ್ ಇಟ್ಕೊಂಡು. ಇಲ್ಲ ಪಾಪ ಏನಿಲ್ಲ, ಇಲ್ಲಿ ಇಟ್ಬಿಡ್ತೀನಿ ಅಷ್ಟೇ. ಓಕೆ, ಆಗಿದೆ. ಏನ್ ಮಾಡ್ಬೇಕು ನೆಕ್ಸ್ಟ್? ಪನ್ನೀರ್ ಹಾಕಿ. ಪನ್ನೀರ್ ಹಾಕೋಣ. ಹಾಕ್ಬಿಡಿ. ಫೈನಲಿ ಪನ್ನೀರ್ ಬಂತು ಮೋಕ್ಷ. ಚೆನ್ನಾಗಿದೆ ಗ್ರೇವಿ, 100% ಚೆನ್ನಾಗಿರುತ್ತೆ. ಸೊ ಇದೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಓಕೆ ಕ್ರೀಮ್ ಹಾಕ್ತಾರೆ.
ಇವಾಗಲೇ ಹಾಕ್ತೀರಾ ಗ್ರೇವಿ ಈಗ ಆಯ್ತು, ಇದಾಯ್ತು. ಒಂದ್ಸಲಿ ಇಲ್ಲ ಹಾಕ್ತೀನಿ ಮತ್ತೆ ಅಲ್ಲ ಸರ್ವಿಂಗ್ ಹಾಕ್ತೀರಾ? ಸರ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಇದು ಫ್ರೆಶ್ ಕ್ರೀಮ್ ಇದೆ. ಓಕೆ. ಎಷ್ಟು ಚೆನ್ನಾಗಿದೆ ಕಲರ್ನ ಲೈಟ್ ಮಾಡಕ್ ಬಿಟ್ರಲ್ಲ. ಇಲ್ಲ ಬರುತ್ತೆ ನೋಡಿ ಈಗ ಕಲರ್. ಬರುತ್ತಾ? ಬರುತ್ತೆ. ತಿರ್ಗಾ ಒಂದು ಕುದಿ ಒಂದು ಕುದಿ ಬರುತ್ತೆ ನೋಡಿ, ಕಲರ್ ಬಂತು ವಾಪಸ್ ಬಂತು. ಮತ್ತೆ ಮರಳಿ ಗೂಡಿಗೆ ಎಣ್ಣೆ ಬಿಟ್ಟಿದೆ, ಆಫ್ ಮಾಡ್ಕೋಬಹುದು ಅನ್ಕೊಂಡು ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಕಡಾಯಿ ಪನ್ನೀರ್ ರೆಡಿ ಇದೆ. ಥ್ಯಾಂಕ್ ಯು. ಬಿಸಿ ಬಿಸಿ ಕಡಾಯಿ ಪನ್ನೀರು ರೆಡಿ ಆಗಿದೆ. ನೋಡ್ತಾ ಇದ್ರೆ ತಿನ್ಬೇಕು ಅನಿಸ್ತಾ ಇದೆ. ತುಂಬಾ ಸಖತ್ತಾಗಿ ಮಾಡಿದ್ರು. ಮಾಡಿರುವಂತ ಕ್ರಮ ಸಖತ್ತಾಗಿತ್ತು. ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಕಡಾಯಿ ಪನ್ನೀರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಬೆಳ್ಳುಳ್ಳಿ, ತಯಾರಿಸಿಕೊಂಡ ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ ಪುಡಿ, ಟೊಮೆಟೊ ಪ್ಯೂರಿ, ಕಸೂರಿ ಮೇಥಿ, ಗರಂ ಮಸಾಲ ಹಾಕಿ ಫ್ರೈ ಮಾಡಿ ಗ್ರೇವಿ ತಯಾರಿಸಿಕೊಳ್ಳಿ. ಪನ್ನೀರನ್ನು ಕಾದ ಎಣ್ಣೆಗೆ ಹಾಕಿ ಕರಿದು ತೆಗೆದಿಟ್ಟುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ, ತಯಾರಿಸಿಕೊಂಡ ಗ್ರೇವಿ, ದಪ್ಪ ಮೆಣಸಿನಕಾಯಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕಸೂರಿ ಮೇಥಿ, ಗರಂ ಮಸಾಲ, ಉಪ್ಪು, ನೀರು ಹಾಕಿ ಕುದಿಸಿ. ಅದಕ್ಕೆ ಕರಿದ ಪನ್ನೀರ್, ಫ್ರೆಶ್ ಕ್ರೀಮ್ ಹಾಕಿದರೆ ಟೇಸ್ಟಿ ಕಡಾಯಿ ಪನ್ನೀರ್ ರೆಡಿ ಟು ಈಟ್. ಚೆನ್ನಾಗಿದೆ. ಚೆನ್ನಾಗಿದೆ, ಅದ್ಭುತ ಇದೆ. ನೋ ಪ್ರಾಬ್ಲಮ್. ಚೆನ್ನಾಗಿದೆ. ಚೂರು ಕಮ್ಮಿ ಆಗಿದೆಯಾ? ಇಲ್ಲ, ಕರೆಕ್ಟ್ ಇದೆ. ಸರಿ ಇದೆಯಾ? ಕರೆಕ್ಟ್ ಆಗಿದೆ. 4 ಚಪಾತಿ ಜೊತೆಗೆ ಇನ್ನೊಂದು ಚಪಾತಿ, 5 ಚಪಾತಿನ ಬಾರಿಸ್ಕೋಬಹುದು. ಸಖತ್ತಾಗಿ ಮಾಡಿದ್ದೀರಾ. ಓಕೆ, ಥ್ಯಾಂಕ್ ಯು ಮೇಡಮ್. ವಿಶ್ವಾಸು, ವಿನ್ಯಾಸು, ಗೋವರ್ಧನ್, ತಾಯಿ ಶಂಕರಿ ಅವರಿಗೆ ಎಲ್ಲರಿಗೂ ತಿಳಿಸಿ. ಥ್ಯಾಂಕ್ ಯು ಮೇಡಮ್. ನಿಮ್ ಜಿ ಕನ್ನಡ ಮತ್ತೆ ನಿಮ್ಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆರ್ತಿ ಅವರೇ. ಥ್ಯಾಂಕ್ ಯು. ಮೊದಲೇ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾರೆ ಮನೆಯಿಂದ ಬರಬೇಕಾದ್ರೆ. ಇವತ್ತು ಫುಲ್ ಡೇ ಚಿಕನ್, ಎಲ್ಲ ಡ್ರೈ ಚಿಕನ್ ತೋರಿಸ್ಬೋಣ. ಯಾರು ತೋರಿಸಿಬಾರ್ದು ಡಿಸೈಡ್ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ. ಇವರು ತಿರ್ಗಾ ಚಿಕನ್ ಹಿಡ್ಕೊಂಡ್ ಬರ್ತಾ ಇದಾರೆ. ಸುಚಿತ್ರಾ, ನಮಸ್ಕಾರ ರೀ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಿ? ಪೇಶಾವರಿ ಚಿಕನ್. ಏನೋ ನೋಡಿದ್ರೆ ನಗು ಅಲ್ಲ ನಮ್ ನೋಡಿದ್ರೆ ನಿಮ್ಗೆ. ಇಲ್ಲ, ಏನ್ ಚಿಕನ್ ಇವತ್ತು? ಪೇಶಾವರಿ ಚಿಕನ್. ಅದು ಡ್ರೈಯಾ? ಚೆನ್ನಾಗಿರುತ್ತಾ? ಓಕೆ, ಪೇಶಾವರಿ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಪೇಶಾವರಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ತುಪ್ಪ, ಶುಂಠಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಕಾಳು ಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಳ್ಳಿ ಮಾಡಕ್ಕೆ? ಫಸ್ಟ್ ಈಗ ನನಗೆ ಜಾರ್ ಕೊಡಿ, ಸ್ವಲ್ಪ ಪೆಪ್ಪರ್ಸ್ ನ ಕ್ರಶ್ ಮಾಡ್ಕೊಂಡು. ಸ್ಮಾಲ್ ಜಾರ್ ಕೊಟ್ರೆ ಸಾಕಲ್ವಾ? ಸ್ಮಾಲ್ ಜಾರ್. ಓಕೆ, ಸ್ಮಾಲ್ ಜಾರ್ ನಿಮಗೋಸ್ಕರ. ಅಲ್ಲಿ ಪಾತ್ರೆನಾರ ಇಟ್ಕೋಬೇಕಾ ಅಷ್ಟೊಳಗೆ? ಏನ್ ಇಲ್ಲ, ಬೇಕು? ಏನ್ ಬೇಡ, ಅದು ಆಗುತ್ತೆ. ಓಕೆ. ಪೆಪ್ಪರ್ ಕಾರ್ನ್ಸ್ ನ ಅರ್ಧಂಬರ್ಧ ನಾನು ಗ್ರೈಂಡ್ ಮಾಡ್ಕೊಂತೀನಿ. ಕ್ರಶ್ ಕುಟ್ಕೋಬೋದಾ? ಕಲ್ಲಿದ್ರೆ ಕುಟ್ಕೋಬಹುದು. ಮಾಡ್ಕೋಬೋದಲ್ಲ? ಹೌದು. ಓಕೆ. ಇದಕ್ಕೆ ಜಿಂಜರು, ಗಾರ್ಲಿಕ್ ಅಷ್ಟೇ, ಅದು ಕ್ರಶ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಅದಕ್ಕೆ ನೀವು ಪೇಸ್ಟ್ ತಂದಿಲ್ಲ, ಸಪರೇಟ್ ಆಗಿ ಎಲ್ಲ ಜಜ್ಕೊಂಡ್ ತಂದ್ಬಿಟ್ಟಿದ್ದೀರಾ? ಹೌದು. ಜಜ್ಜುವ ಸ್ಟೈಲಿಗೆ ಬಂದಿದ್ದೀರಿ. ಇದು ಡ್ರೈ ಆಗಿ ಅರ್ಧಂಬರ್ಧ ಕ್ರಶ್ ಮಾಡ್ಕೊಳ್ಬೇಕು. ಓಕೆ, ಮಾಡ್ಕೊಂಡ್ ಬನ್ನಿ. ತೋರಿಸಿ, ಎಷ್ಟು ಪುಡಿ ಮಾಡ್ಕೊಂಡಿದ್ದೀರಾ? ಹಿಂಗೆ ರಫ್ ಆಗಿ ಅರ್ಧ ಪೌಡ್ರು, ಅರ್ಧ ಹೌದು, ಕ್ರಶ್ ಆಗಿದೆ. ಓಕೆ. ಈಗ ನಾನ್ ಸ್ಟಿಕ್ ಪ್ಯಾನ್. ನಾನ್ ಸ್ಟಿಕ್ ಪ್ಯಾನ್ ಬೇಕಾ ನಿಮ್ಗೆ? ಸಾಕಾಗೋದಲ್ಲ? ಸಾಕಾಗುತ್ತೆ. ಓಕೆ. ಇದಕ್ಕೆ ಸ್ವಲ್ಪ ಗೀ, ಪೂರ್ತಿಯಾಗಿ ಗೀ ಸಹ ಯೂಸ್ ಮಾಡಬಹುದು. ಓಕೆ. ಕ್ಯಾಲೋರಿ ಕಾನ್ಶಿಯಸ್ ಇಲ್ಲ, ಟೇಸ್ಟ್ ಬೇಕು ಅಂದ್ರೆ ನೀವ್ ಮಾಡೋದು ಬರೀ ಟೇಸ್ಟ್ಗೆ, ಕ್ಯಾಲೋರೀಸ್ಗೆಲ್ಲ ಬೇರೆಯವ್ರು ಬರ್ತಾರೆ, ಅವ್ರು ಮಾಡ್ತಾರೆ. ಅಲ್ಲ, ಹೇಳ್ತಾ ಇದ್ದೀನಿ ನಾನು ವೀಕ್ಷಕರಿಗೆ. ಬೇಕಾದ್ರೆ ಪೂರ್ತಿಯಾಗಿ ಗೀಯಲ್ಲಿ ಹಾಕೊಂಡು ಮಾಡಬಹುದು. ಓಕೆ. ನಾನು 2 ಯೂಸ್ ಮಾಡ್ತೀನಿ, ಗೀ ಮತ್ತೆ ಆಯಿಲ್. ಓಕೆ 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 ಓಕೆ. ಆಯಿಲ್ ಹಾಕಿ ಸ್ವಲ್ಪ. ಇಷ್ಟು ತುಪ್ಪ ಜೊತೆಗೆ ಆಯಿಲ್ ಹಾಕ್ಬೇಕಾ? ಆಯಿಲ್ ಹಾಕಿ. ವೆರಿ ಗುಡ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನಿದು? ಬೆಳ್ಳುಳ್ಳಿ ಕ್ರಶ್ ಮಾಡಿ ಜಚ್ಕೊಂಡಿರುವಂತ ಬೆಳ್ಳುಳ್ಳಿ. ಓಕೆ. ತುಪ್ಪದಲ್ಲಿ ಬೆಳ್ಳುಳ್ಳಿಯನ್ನು ಉರಿಯುತ್ತಿದ್ದೇವೇನಾ? ಆಮೇಲೆ ಮತ್ತೆ ಶುಂಠಿ. ಹಾಕಿ. ಬೆಳ್ಳುಳ್ಳಿ, ಶುಂಠಿ, ಪೇಶಾವರ್ ಚಿಕನ್ ಮಾಡ್ತಾ ಇದೀವಿ ನಾವು ಇವತ್ತು. ನಾನು ಅನ್ಕೊಂಡಿದ್ದೆ ನೀವು ಗ್ರೇವಿ ಮಾಡ್ತೀರಾ ಅನ್ಕೊಂಡಿದ್ದೆ. ಪೇಶಾವರ್ ಚಿಕನ್ ಅಂದ ತಕ್ಷಣ ಇಲ್ಲ, ಇದು ಗ್ರೇವಿ ಬರಲ್ಲ ಇದು. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಕಡಿಮೆ, ಮಸಾಲಾ ಯೂಸ್ ಮಾಡಿರೋದು ನಾವು. ಹೌದೌದು, 6 ಐಟಮ್ ತಂದಿದ್ದೀರಾ? ಹೌದು. ಟೊಮ್ಯಾಟೋಸ್ ಆಡ್ ಮಾಡ್ತಾ ಇದ್ದೀನಿ. ಇಷ್ಟು ಚಿಕನ್ಗೆ ಒಂದು ದೊಡ್ಡ ಟೊಮ್ಯಾಟೊ ಸಾಕು. ಎಷ್ಟು? ಒಂದು ಅರ್ಧ ಕೆಜಿ ಚಿಕನ್? ಅರ್ಧ ಕೆಜಿ ಚಿಕನ್. ಓಕೆ.
ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕು. ಓಕೆ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಟೊಮೆಟೊಸ್ಗೆ. ಕುಕ್ ಬೇಕಾಗ್ಲಿ ಅಂತನಾ? ಹಾಂ, ಬೇಗ ಕುಕ್ ಆಗಲಿ ಅಂತ. ಚಿಕನ್ ಏನು ಮಧ್ಯೆ ಬೇಯಿಸ್ಕೊಳಂಗಿಲ್ಲ ಏನಿಲ್ಲ? ಇಲ್ಲ. ಉಪ್ಪೆಲ್ಲ ಹಿಡಿಯುತ್ತಾ ಚೆನ್ನಾಗಿ? ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿ. ಒಂದು 1/2 kg ಚಿಕನ್ ಇದೆ. ಓಕೆ. ಓಹೋ, ಅದ್ಭುತ. ಬಟ್ ಚಿಕನ್ ಇವಾಗ ಇದ್ರೊಳಗೆ ಕುಕ್ ಆಗ್ಬೇಕಲ್ವಾ? ನೀರು ಹಾಕಂಗಿಲ್ಲ? ಇಲ್ಲ, ನೀರು ಬೇಡ. ಓ, ಸಿಕ್ಕಾಬಿಟ್ಟೆ ಡ್ರೈ ಐಟಮ್ ಇವತ್ತು ನೀವು ಮಾಡ್ತಾ ಇರೋದ್ರಿ. ಹಾಂ, ಇಲ್ಲಿ ಗ್ರೀನ್ ಚಿಲ್ಲೀಸ್ ತಗೊಂಡಿದ್ದೀನಿ. ಓಕೆ. ಖಾರ ಎಷ್ಟು ಬೇಕು ಹಾಕಿ. ಖಾರ ಇರಬೇಕು ಚಿಕನ್ಗೆ, ಹಾಕ್ರಿ. ಇಲ್ಲಿ ನಾವು ರೆಡ್ ಚಿಲ್ಲಿ ಪೌಡ್ರ್ ಏನು ಯೂಸ್ ಮಾಡಲ್ಲ. ಓಕೆ. ಮೇನ್ ಖಾರ, ಪೆಪ್ಪರ್ ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿದು. ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರ್ ಇಲ್ಲ ಅಷ್ಟು. ಓಕೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸಿಲ್ಲ. ಯೂಶಲಿ ಎಲ್ಲೂ ನಮ್ಮ ಕಾರ್ಯಕ್ರಮ ರಿಪೀಟ್ ಮಾಡ್ಸೋಕೆ ಹೋಗಲ್ಲ. ಒಂದ್ಸರಿ ಬಂದರೆ ಹೊಸದೇ ತೋರಿಸ್ತಾ ಇರ್ತೀವಿ. ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ. ಈಗ ಸ್ವಲ್ಪ ಲಿಡ್ ಹಾಕಿ ಮೀಡಿಯಂ ಫ್ಲೇಮ್ ಮಾಡಿ ಲಿಡ್ ಹಾಕಿ ಕ್ಲೋಸ್ ಮಾಡಿ. ಅದೆಲ್ಲ ಆಮೇಲೆ ಹಾಕ್ತೀರಾ? ಆಮೇಲೆ ಡ್ರೈ ಕ್ರಶ್ ಮಾಡಿರೋ ಪೆಪ್ಪರ್ ಪೌಡ್ರ್ ಏನಿದೆ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡೋಣ. ಲಿಡ್ ಹಾಕಿ ಕ್ಲೋಸ್ ಮಾಡೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ. ಓಕೆ. ಸ್ಟೀಮಲ್ಲಿ ಕುಕ್ ಆಗುತ್ತೆ. ಎಷ್ಟು ನಿಮಿಷ ಬೇಕಲ್ಲ ಸುಚಿತ್ರೆ? ಸಾಕಿದ್ದು ಚಿಕನ್ಗೆ ಜಾಸ್ತಿ ಬೇಕಾಗಲ್ಲ. 7 to 8 minutes. ಬಂದ್ಬಿಡ್ತಾ? ಓಹೋ, ಕಲರ್ ಎಲ್ಲ ಚೇಂಜ್ ಆಗಿದೆ. ಸ್ವಲ್ಪ ಎಲ್ಲ ಸೀದಂಗೆ ಆಗ್ತಾ ಇದೆ ಅಲ್ಲ? ಟೊಮೆಟೊ ಹಾಕಿದ್ದೀವಿ. ಹಾಂ. ಇದಕ್ಕಿಂತ ಏನೇನು ಮಾಡಬೇಕು? ಇನ್ನೊಂದು ಸ್ವಲ್ಪ ಕೆಲಸ ಇದೆಯಲ್ಲ ಇದಕ್ಕೆ? ಓಕೆ. ಕ್ರಶ್ ಮಾಡಿರೋಂಥ ಪೆಪ್ಪರ್ Okay. ಅದೀಗ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ. ಓಹ್, ಕಲರ್ ಏನೂ ಹಾಕಿಲ್ಲಲ್ಲ ಇದಕ್ಕೆ ನಾವು? ಹಾಂ, ಇಲ್ಲಿ ನಾವು ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿಲ್ಲ. ರೆಡ್ ಅದರಿಂದ ನಿಮಗೆ ಕಲರ್ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ. ಅಂದರೆ ಇದಕ್ಕೆ ನೀವು ಆನಿಯನ್ ಇಲ್ಲ, ರೆಡ್ ಚಿಲ್ಲಿ ಪೌಡರ್ ಇಲ್ಲ, ಗರಂ ಮಸಾಲ ಆ ಥರದ್ದೆಲ್ಲ ಇಲ್ಲ. ಓನ್ಲಿ ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ. ಹೌದು ಅಲ್ವಾ? ಹೌದು. ಈಗ ಮೆಣಸಿನ ಪುಡಿ ಹಾಕಿದ್ದೀವಿ. ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತೆ ಪೆಪ್ಪರ್ ಕ್ರಶ್ ಮಾಡಿರೋಂಥ. ವೆರಿ ಗುಡ್. ಕುಕ್ ಆಗಿದೆ ರೀ, ಪೂರ್ತಿ ಕುಕ್ ಆಗಿದೆ. ಇನ್ನೇನು ಹಾಕ್ತೀರಾ ಅದಕ್ಕೆ? ಕೊತ್ತಂಬರಿ ಏನಾರು ಹಾಕ್ಬೇಕಾ? ಕೊತ್ತಂಬರಿ ಸೊಪ್ಪು. ಒಂಥರ ಮನೇಲೇ ಮಾಡ್ಕೊಂಡು ತಿನ್ನೋ ಥರ ಇದೆ ಇದು ಪೇಶಾವರಿ ಚಿಕನ್. ನನಗೆ ಅನಿಸಿದ ಪ್ರಕಾರ ಇಲ್ಲ, ಟೇಸ್ಟ್ ಡಿಫ್ರೆಂಟ್ ಇರುತ್ತೆ. ಇರ್ಬೋದು. ಮಾರಲಾಪ್ತ ಸ್ಟೋರಿ ಏನು ಅನಿಸ್ತು ಅಂತ ಹೇಳಿದ್ರೆ, ಪೆಪ್ಪರ್ ಚಿಕನ್ನು, ಗಾರ್ಲಿಕ್ ಚಿಕನ್ನು, ಜಿಂಜರ್ ಚಿಕನ್ನು ಎಲ್ಲ ಮಿಶ್ರಣ ಮಾಡಿ ಒಂದು ತುಪ್ಪದಲ್ಲಿ ಹಾಕಿ ಕರೆದ್ರೆ ಅದೇ ಪೇಶಾವರಿ ಚಿಕನ್ ಅಂತ ನಾನು ಅನ್ಕೊಂಡಿದ್ದೀನಿ. ಸಾಕು, ಆಫ್ ಮಾಡೋಣ. ಓಕೆ. ಆಗಿದೆಯಾ? ಪೇಶಾವರಿ ಚಿಕನ್ ಟೇಸ್ಟ್ ಮಾಡಿ ಹೇಳಿ. ತುಂಬಾ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಸುಚಿತ್ರ ಅವರು ಪೇಶಾವರಿ ಚಿಕನ್. ತುಂಬಾ ಚೆನ್ನಾಗಿತ್ತು, ಮಾಡೋ ಕ್ರಮ ಚೆನ್ನಾಗಿತ್ತು, ಬೆರೆಸಿದ ತುಪ್ಪನೂ ಚೆನ್ನಾಗಿತ್ತು, ಬರ್ತಾರೋ ವಾಸನೆ ಅದ್ಭುತವಾಗಿತ್ತು. ತಿಂದ್ರೆ ನಾಲ್ಗೆಗೆ ಅಷ್ಟು ರುಚಿಯಾಗಿರುತ್ತೆ ಅಂತಲೂ ಗೊತ್ತು. ಖಾಲಿ ಮಾಡ್ಬಿಡ್ತಿರಲ್ಲ ಮುರಳಿ, ಯಾವ ರೀತಿ ಮಾಡಿದ್ರು ಸುಚಿತ್ರ ಒಂದ್ಸರಿ ತೋರಿಸಿ ಅಂತ ಇದ್ದೀರಾ? ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪೇಶಾವರಿ ಚಿಕನ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಕಾಳು ಮೆಣಸು ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ತುಪ್ಪ, ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬೆಳ್ಳುಳ್ಳಿ, ಶುಂಠಿ ಹಾಕಿ ಫ್ರೈ ಮಾಡಿ. ನಂತರ ಟೊಮ್ಯಾಟೊ, ಉಪ್ಪು, ಚಿಕನ್ ಹಾಕಿ ಹುರಿದು ಹಸಿಮೆಣಸಿನಕಾಯಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ನಂತರ ತಯಾರಿಸಿಕೊಂಡ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಪೇಶಾವರಿ ಚಿಕನ್ ಸವಿಯಲು ಸಿದ್ಧ. ಇದು ಬೇರೆನೆ. ಹೌದು, ಇದು ಟೇಸ್ಟ್ ಬೇರೆನೆ. ಅದೇ ನಾನು ನಿಮ್ಗೆ ಹೇಳಿದ್ದು. ಅದ್ಭುತವಾಗಿದೆ. ಮೇನು ಆ ಬೆಳ್ಳುಳ್ಳಿ, ಹೌದು, ಶುಂಠಿ ಅದೆಲ್ಲ ಹಾಗಾಗಿ ಮೆಣಸು. ಹೌದು, ಕ್ರಶ್ ಮಾಡಿ ಹಾಕೋದ್ರಿಂದ ಅದು ತಿನ್ನೋವಾಗ ಬಾಯಿಗೆ ಸಿಗುತ್ತೆ. ಟೇಸ್ಟ್ ಚೆನ್ನಾಗಿದೆ. ಅದ್ಭುತವಾಗಿದೆ ರೀ. ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ನಿಜವಾಗ್ಲು ಇವತ್ತು ಏನೋ ಮೋಸ್ಟ್ಲಿ ಚಿಕನ್ ಡೇ ತರ ಬಂದ್ಬಿಟ್ಟಿದ್ದೀರಾ. ಆಗ್ಲೂ ಒಂದು ಚಿಕನ್, ಹೀಗೊಂದು ಚಿಕನ್, ನೋಡ್ಲಿ ಹೆಂಗಿದೆ ಅಂತ. ಸಖತ್ತಾಗಿದೆ.
ಸಖತ್ತಾಗಿದೆ ಅಂತ ಹೇಳ್ಬೋದು ಅಷ್ಟೇ, ಅದಕ್ಕಿನ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದೆ ಅಂತ ಕಳಿಸ್ತಿರಲ್ಲ, ಅದು ನಿಜವಾದ ಎಕ್ಸ್ಪ್ರೆಸ್. ಸಖತ್ತಾಗಿದೆ. ಥ್ಯಾಂಕ್ ಯು ಸುಶೀಲ್ ಅವರೇ, ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಹೊಸ ಹೊಸ ಕೈ ರುಚಿನ ತೋರಿಸ್ತಾ ಇದ್ದೀರಾ. ವೀಕ್ಷಕರೆಲ್ಲ ನಿಮ್ಮನ್ನ ನೆಚ್ಕೊಂಡು ಹೊಸ ಹೊಸ ಅಡುಗೆಗಳನ್ನ ಪಡ್ಕೊಳ್ತಾ ಇದ್ದಾರೆ, ಹೊಸ ರುಚಿನ ಟ್ರೈ ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಮತ್ತೆ ಬನ್ನಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ ನಮ್ಮ ವಿಳಾಸ ಜಿ ಕನ್ನಡ, ಒಗ್ಗರಣೆ ಡಬ್ಬಿ ವಿಭಾಗ, ಅಂಚೆಪೆಟ್ಟಿಗೆ ಸಂಖ್ಯೆ 5199, MG ರಸ್ತೆ, ಬೆಂಗಳೂರು 1. ಇಮೇಲ್ ವಿಳಾಸ ಒಗ್ಗರಣೆ ಡಬ್ಬಿ@zeenetwork.com.